नमगेयं सर्वशब्दाभिधेयं नवजलधरकायं नौमि लक्ष्मी सहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापकम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओಂ ಸ್ವಸ್ತ್ಯಸ್ತು ಸತಾಂ. ಶುಕಮಹಾಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಅತ್ಯಂತ ವಿಸ್ತಾರವಾಗಿ ದೇವರ ಮಹಿಮೆಯನ್ನ ತಿಳಿಸಿಕೊಡ್ತಾ 8ನೇ ಸ್ಕಂಧ ಭಾಗವತಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಮನ್ವಂತರಗಳಲ್ಲಿ ದೇವರು ಮಾಡಿದ ಮಹಿಮೆಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದರಂತೆ ಭಗವಂತ ಸ್ವಯಂಭುವ ಮನ್ವಂತರದಲ್ಲಿ ಯಜ್ಞನಾಮಕನಾಗಿ ಅವತಾರ ಮಾಡಿದ. ದಕ್ಷಿಣಾದೇವಿಯನ್ನು ಮದುವೆ ಮಾಡಿಕೊಂಡು ತುಷಿತರು ಎನ್ನುವಂತಹ ದೇವತೆಗಳನ್ನ ಇಟ್ಟುಕೊಂಡು ಮುಂದುವರೆದ ಅಂತ ಹೇಳ್ತಾರೆ. ಸ್ವಾರೋಚಿಷ ಮನ್ವಂತರ, ಅದಾದ್ಮೇಲೆ ಉತ್ತಮ ಮನ್ವಂತರ, ಅದಾದ್ಮೇಲೆ ತಾಪಸ ಮನ್ವಂತರ. ತಾಪಸ ಮನ್ವಂತರದಲ್ಲಿ ದೇವರು ಮಾಡಿದ ಕೆಲಸ ಗಜೇಂದ್ರನನ್ನ ಉದ್ಧಾರ ಮಾಡಿದ್ರು. ತಾಪಸವನು ಸಾಕ್ಷಾತ್ ಭಗವಂತನೇ ಅಂತ ಹೇಳ್ತಾರೆ. ಆದ್ದರಿಂದ ದೇವರು ಗಜೇಂದ್ರನನ್ನ ಉದ್ಧಾರ ಮಾಡಿದ ಅಂತ. ಆದ್ರೆ ನಮ್ಮಲ್ಲಿ ಗಜೇಂದ್ರನನ್ನ ಉದ್ಧಾರ ಮಾಡಿದ ಪ್ರದೇಶ ಇದೇ ಊರು ಅಂತ ತೋರಿಸ್ತಾರೆ ಕೆಲವು ಕಡೆ. ಹೇಗೆ ಅಹೋಬಿಲ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ನರಸಿಂಹರು ಅಲ್ಲೇ ಅವತಾರ ಮಾಡಿದ್ದು ಅಂತ ಹೇಳ್ತಾರೋ, ಹಾಗೆ ಗಜೇಂದ್ರ ಮೋಕ್ಷ ಆಗಿದ್ದಿಲ್ಲೇ, ಮತ್ಸ್ಯಾವತಾರ ಆಗಿದ್ದಿಲ್ಲೇ ಅಂತೆಲ್ಲ ನಮ್ಮ ನಂಬಿಕೆ. ಹಾಗೆ ಎಲ್ಲಾ ಊರಲ್ಲೂ ರಾಮ ನಾಮ ಹಚ್ಕೊಳಕ್ಕೆ ಇಲ್ಲಿ ಬಾಣ ಹೊಡೆದ, ಸೀತೆ ಸೀರೆ ಒಣಗಾಕಿದ್ದು ಸೆರಗೆಲ್ಲ ಬಂಡೆ ಮೇಲಿದೆ ಅಂದ್ರೆ ಅದೆಲ್ಲ ಏನು ಅಂದ್ರೆ ನಾವು ಮಹಾಕಾವ್ಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು. ನಮ್ಮೂರಿಗೆ ದೇವರು ಬಂದಿದ್ರು ಅಂತ ಅನ್ನೋದನ್ನ ತಿಳಿಸ್ಕೊ. ನಮ್ ದೇವರಾಂಧ್ರಕ್ಕೆ ರಾಮದೇವರು ಬಂದಿದ್ರು, ಅದಕ್ಕೆ ಅಲ್ಲಿ ಕಾಗೆನೇ ಬರಲ್ಲ ನೋಡಿ. ಸುಮ್ಮನೆ ಕಾಗೆ ಸಿಗೋದ ನೋಡಿ, ಅಲ್ಲಿ ಗಮನಿಸಿ. ದೇವರಾಂಧ್ರಿಗೆ ಬೆಟ್ಟದ ಮೇಲೆ ಅಪರೂಪ ಕಾಗೆಗಳು. ಇವಾಗ 5G ಬಂದಾಗಿನ ಪಕ್ಷಿಗಳೇ ಇಲ್ಲ, ಆದ್ರೂ ಕೂಡ ಕಾಗೆಗಳು ದೇವರಾಂಧ್ರದಲ್ಲಿ ಬಹಳ ಅಪರೂಪ. ಮತ್ತಿನ್ನು ಮೃಗವಧೆ ಅಂತ ಒಂದು ಊರು ಬರುತ್ತೆ ಇಲ್ಲಿ ಶಿವಮೊಗ್ಗ ಹತ್ರದಲ್ಲಿ, ಅಂಬುತೀರ್ಥದ ಹತ್ರ. ಅಲ್ಲೇ ರಾಮದೇವರು ಮಾರೀಚನನ್ನ ಹೊಡೆದಿದ್ದು ಅಂತ. ಅದೆಲ್ಲ ಅಂದ್ರೆ ಸತ್ಯ ಅಂತಲ್ಲ, ಹಾಗಂತ ಸುಳ್ಳು ಅಂತಲ್ಲ, ಜನಗಳೆಲ್ಲ ಮಹಾಕಾವ್ಯ ಉಳಿಸ್ಕೊಂಡಿದ್ದಾರೆ ಅಂತ ಅರ್ಥ. ಈ ದೃಷ್ಟಿನಲ್ಲಿ ಗಜೇಂದ್ರ ಮೋಕ್ಷ ಆಗಿದ್ದು ಯಾವ ಜಾಗದಲ್ಲಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ತ್ರಿಕೂಟ ಪರ್ವತದಲ್ಲಿ. ಆ ತ್ರಿಕೂಟ ಪರ್ವತ ಎಲ್ಲಿದೆ? ಕ್ಷೀರಸಾಗರದ ಹತ್ರ ಇದೆ. ನಮ್ಮೂರಲ್ಲೇ ಗಜೇಂದ್ರ ಮೋಕ್ಷ ಇದೇ ಊರಲ್ಲೇ ಆಗಿದ್ದು ಅಂತ ದೇವಸ್ಥಾನ ಇದೆ, ಕ್ಷೇತ್ರಗಳಿದೆ. ಆ ತೀರ್ಥದಲ್ಲಿ, ಆ ತೀರ್ಥದ ಹೆಸರು ಕ್ಷೀರಸಾಗರ ಅಂತ.
ಆ ಊರಲ್ಲಿ. ಅಲ್ಲಿ ಏನ್ ಮಾಡ್ತಾರೆ, ಪ್ರತಿ ವರ್ಷ ದೇವರನ್ನ ದಾರದಲ್ಲಿ ಕಟ್ಟಿ ಅಲ್ಲಿ ತೀರ್ಥದಲ್ಲಿ ಮರದ ಆನೆ ಮರದ ಮೊಸಳೆ ಸೇರಿಸಿರ್ತಾರೆ. ದಾರದಲ್ಲಿ ಕಟ್ಟಿ ದೇವರನ್ನ ಹಾಗೆ ಎಳೆದು ಬಿಟ್ಟು ಮಾಡ್ತಾರೆ. ಹಾಗೆ ಶೂರ ಸಂಹಾರ ಅಂತ ಸುಬ್ರಹ್ಮಣ್ಯ ಆ ದೈತ್ಯನ ಸಂಹಾರ ಮಾಡಿದ್ದನ್ನೆಲ್ಲ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಡ್ತಾರೆ. ಹಾಗೆ ಇದೆಲ್ಲ ಶಾಸ್ತ್ರಗಳನ್ನ ಕಥೆಗಳನ್ನ ಉಳಿಸ್ಕೊಂಡು ಬರುವಂತ ಕ್ರಮ. ಆ ದೃಷ್ಟಿಯಲ್ಲಿ ಗಜೇಂದ್ರ ಮೋಕ್ಷ ತುಂಬಾ ಸುಂದರವಾಗಿ ದೇವರು ಜಾತಿ ಮತ ಕುಲ ಭೇದಗಳನ್ನ ಎಣಿಸದೆ ಯಾರು ಭಕ್ತರಿದ್ದಾರೆ ಆ ಭಕ್ತರಿಗೆ ಅನುಗ್ರಹ ಮಾಡ್ತೀನಿ ಅನ್ನೋದನ್ನ ತೋರಿಸಿಕೊಟ್ಟದ್ದು. ಆ ಗಜೇಂದ್ರ ಇಂದ್ರದ್ಯುಮ್ನ ಅನ್ನುವಂತಹ ಒಬ್ಬ ರಾಜ, ಪಾಂಡ್ಯ ದೇಶದ ಪಾಂಡ್ಯ ವಂಶದ ಒಬ್ಬ ರಾಜ. ಇಂದ್ರದ್ಯುಮ್ನ ಇತಿ ಖ್ಯಾತಃ ಪಾಂಡ್ಯೋ ದ್ರವಿಡ ಸತ್ತಮಃ ಅಂತ ಇಲ್ಲೇ ಈ ಭಾಗವತನ ಹೇಳುತ್ತೆ. ಅದು ತಾಪಸ ಮನ್ವಂತರದಲ್ಲಿ ನಡೆದಂತಹ ಘಟನೆ. ಅದಾದ ಮೇಲೆ ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಪಸ, ತಾಪಸ ಮನ್ವಂತರ ಆದ್ಮೇಲೆ ನೆಕ್ಸ್ಟ್ ಮನ್ವಂತರ 5ನೇ ಮನ್ವಂತರ, ಅದನ್ನ ರೈವತ ಅಂತ ಕರೀತಾರೆ. ಇವತ್ತು ಮೋಕ್ಷಲೋಕ ಯಾವುದು ಅಂತಂದ್ರೆ ವೈಕುಂಠ ಅಂತ ಹೇಳ್ತಾರೆ. ಆ ವೈಕುಂಠ ನಿರ್ಮಾಣ ಮಾಡಿದಂತಹ ವೈಕುಂಠ ಯಾವಾಗ ನಿರ್ಮಾಣ ಆಯಿತು ಆ ಒಂದು ಮನ್ವಂತರ ಅದು ರೈವತ ಮನ್ವಂತರ. ಅಂದ್ರೆ ವೈಕುಂಠ ಶಾಶ್ವತವಾದಂತಹ ಲೋಕ, ಅದನ್ನ ಯಾರು ನಿರ್ಮಾಣ ಮಾಡಿದ್ದು ಅಂತ ನಾವು ಪ್ರಶ್ನೆ ಮಾಡಿದ್ರೆ, ವೈಕುಂಠ ಅನ್ನುವ ಒಂದು ಊರನ್ನ ದೇವರು ಲಕ್ಷ್ಮೀ ದೇವಿಗೋಸ್ಕರವಾಗಿ ನಿರ್ಮಾಣ ಮಾಡಿಕೊಟ್ಟ. ಶುಭ್ರ ಅಂತ ಒಬ್ಬ ವ್ಯಕ್ತಿ, ಆ ಶುಭ್ರ ಅನ್ನುವ ವ್ಯಕ್ತಿಗೆ ಹೆಂಡತಿ ವಿಕುಂಠ ಅಂತ ಅವಳು. ಆ ವಿಕುಂಠ ಅನ್ನುವ ಹೆಣ್ಣು ಮಗಳಲ್ಲೇ ನಾರಾಯಣ ಅವತಾರ ಮಾಡಿ ಬರ್ತಾನೆ. ಅವನ ಹೆಸರು ವೈಕುಂಠ ಅಂತ. ಅವನು ರಮಾದೇವಿಯನ್ನ ಮದುವೆ ಮಾಡಿಕೊಂಡು ಆ ರಮಾದೇವಿಗೋಸ್ಕರವಾಗಿ ಒಂದು ಊರನ್ನ ಕಟ್ಕೊಡ್ತಾನೆ. ಆ ಊರ ಹೆಸರೇನು? ವೈಕುಂಠ ಲೋಕ. ಅದ್ ಯಾವ ಮನ್ವಂತರದಲ್ಲಾಗಿದ್ದು? ರೈವತ ಮನ್ವಂತರದಲ್ಲಾಗಿದ್ದು. ಅದಾದ್ಮೇಲೆ 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರದಲ್ಲಿ ಸಂಭೂತಿ ಅಂತ ಒಂದು ಹುಡುಗಿ, ವಿರಾಜ ಅಂತ ಒಬ್ಬ ಹುಡುಗ. ಆ ವಿರಾಜ ಅನ್ನುವ ಜ್ಞಾನಿಗಳಲ್ಲಿ ಸಂಭೂತಿ ಎನ್ನುವ ಹೆಣ್ಣು ಮಗಳಲ್ಲಿ ನಾರಾಯಣ ಅವತಾರ ಮಾಡಿ ಬರ್ತಾನೆ. ಅವನಿಗೆ ಅಜಿತ ಅಂತ ಹೆಸರು. ಅಜಿತ ನಾಮಕ ಭಗವಂತ ಅಂತ ಕರೀತಾರೆ. ಆ ದೇವರು ಸಂಭೂತಿ ದೇವಿಯಲ್ಲಿ ವಿರಾಜನ ಮಗನಾಗಿ ಅವತಾರ ಮಾಡಿ ಬರುವಂತದ್ದೇ ಯಾವಾಗ? ಅದು ಅಜಿತ ನಾಮಕನಾಗಿ ಚಾಕ್ಷುಷ ಮನ್ವಂತರದಲ್ಲಿ. ಅಲ್ಲಿಗೆ 6 ಮನ್ವಂತರ ಆಯ್ತು. ಈ 6 ಮನ್ವಂತರಗಳು ಚಾಕ್ಷುಷ ಮನ್ವಂತರದಲ್ಲೇ ದೇವತೆಗಳು ಮತ್ತು ರಾಕ್ಷಸರು ದೈತ್ಯರು ಸೇರಿ ಸಮುದ್ರ ಮಥನವನ್ನ ಮಾಡಿಬಿಟ್ರು. ಎಲ್ಲಾ ಪದಾರ್ಥಗಳು ಬಂದು ಬಿಡ್ತು ಅಂತ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಯಾವುದಿದು? ಏನ್ ಸಮುದ್ರ ಮಥನ ಅಂದ್ರೆ ಏನು? ವಿಚಿತ್ರ ಇದೆ. ಸಮುದ್ರವನ್ನ ಕಡಿಯೋದು ಅಂದ್ರೆ ಅರ್ಥ ಏನು ಅಲ್ವಾ? ಸಮುದ್ರವನ್ನ ಒಂದು ಮೊಸರನ್ನ ಕಡಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಇವತ್ತಿನ ಮೊಸರು 1 ವಾರ ಕಡಿದ್ರು ಇಷ್ಟು ಸ್ವಲ್ಪ ಬೆಣ್ಣೆ ಬರಲ್ಲ. ಅಂಥ ಮೊಸರುಗಳು ಇವತ್ತಿನ ಕಾಲಕ್ಕೆ. ಹಾಗಿರುವಾಗ ಇಡೀ ಸಮುದ್ರವನ್ನ ಮಥನ ಮಾಡಿ ಮಿಕ್ಕಿದ್ದೆಲ್ಲ ಪಡಿಬೇಕು ಅಂದ್ರೆ ಎಷ್ಟು ಶಕ್ತಿ ಇರ್ಬೇಕು ಅವರಿಗೆ. ಯಾವಾಗ ಸಮುದ್ರ ಮಥನ ಆಯಿತು? ಸಮುದ್ರ ಮಥನ ಆಗ್ಲಿಕ್ಕೆ ಕಾರಣ ಏನು ಅಂತ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರನ್ನು ಕೇಳಿದಾಗ ಹೇಳ್ತಾರೆ, ಅದೇ ಚಾಕ್ಷುಷ ಮನ್ವಂತರದಲ್ಲೇ ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆಯ್ತು. ಆ ದೇವತೆಗಳಿಗೆ ನಾಯಕ ಯಾರು? ಆಸ್ ಯೂಶುವಲಿ ಇಂದ್ರ. ಆ ಕಾಲಕ್ಕೆ ದೈತ್ಯರಿಗೆ ನಾಯಕ ಯಾರು? ಬಲಿ. ಇಂದ್ರ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಅವತ್ತಿನ ಕಾಲಕ್ಕೆ ದೈತ್ಯ ನಾಯಕನಾಗಿದ್ದವನು ಬಲಿ ಚಕ್ರವರ್ತಿ. ಅವರಿಬ್ಬರಿಗೂ ಗಲಾಟೆ ಆಯ್ತು. ದೇವ ದೈತ್ಯರಿಗೆ ಗಲಾಟೆ ಆದಾಗ ದೈತ್ಯರೆಲ್ಲ ದೇವತೆಗಳನ್ನ ಹೊಡೆದಾಕ್ಬಿಟ್ರು, ಸೋತೋದ್ರು. ಹೀಗಿರುವಾಗ ಒಂದು ದಿನ ಇಂದ್ರ ತನ್ನ ಆನೆ ಐರಾವತ ಅದರ ಮೇಲೆ ಕೂತ್ಕೊಂಡು ಬರ್ತಾ ಇರುವಾಗ ದುರ್ವಾಸರು ಬರ್ತಾರೆ. ದುರ್ವಾಸರು ಬಂದು ಒಂದು ನಿರ್ಮಾಲ್ಯ ಪುಷ್ಪವನ್ನ, ದೇವರಿಗೆ ಹಾಕಿದ ನಿರ್ಮಾಲ್ಯದ ಹೂವನ್ನ ಕೊಡ್ತಾರೆ. ಅದನ್ನ ಕೊಟ್ರೆ ಇವನ್ ಏನ್ ಮಾಡ್ದ? ಆನೆ ಕೊಟ್ಟ. ದುರಹಂಕಾರದಿಂದ ದೇವರ ನಿರ್ಮಾಲ್ಯವನ್ನ ಅವನೇನ್ ಮಾಡ್ದ? ಆನೆ ಕೊಟ್ಟ. ಆ ಐರಾವತ ಅದರ ಹೂ ವಾಸನೆ ತಡ್ಕೊಳ್ಲಿಕ್ಕಾಗದೆ ಕಾಲ್ ಕೆಳಗಡೆ ಹಾಕಿ ತುಳಿದಾಕ್ಬಿಡ್ತು. ಅದು ದುರ್ವಾಸರು ಕೋಪ ಮಾಡಿಕೊಂಡ್ರು. ದೇವರ ನಿರ್ಮಾಲ್ಯಕ್ಕೆ ಅಪಚಾರ ಆದಾಗ ದುರ್ವಾಸರು ಕೋಪ. ಆದ್ರಿಂದ ಕೆಲವು ಕ್ಷೇತ್ರಗಳಲ್ಲಿ ನಾವ್ ಈ ತರ ಹೂವುಗಳು ಅಪಚಾರ ಮಾಡ್ತೀವಿ ಅಂತ ತಿರುಪತಿ ಮೊದಲಾದ ಕ್ಷೇತ್ರಗಳ ತಲೆ ಮೇಲೆ ಹೂ ಮುಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ.
ತಿರುಪತಿ ಮೊದಲಾದ ಕ್ಷೇತ್ರಗಳಲ್ಲಿ ಅಲ್ಲಿರೋ ಹೂವೆಲ್ಲ ಯಾರಿಗೆ? ಶ್ರೀನಿವಾಸನಿಗೆ ಸಮರ್ಪಣೆ. ಅಲ್ಲೆಲ್ಲ ನಾವೆಲ್ಲ ತಲೆಗೆ ಹೂಗಳನ್ನ ಮುಡ್ಕೊಳ್ಳೋ ಹಾಗೆ ನಿಯಮ ಇಲ್ವೇ ಇಲ್ಲ. ಯಾಕೆ? ನಾವೆಲ್ಲ ಕೊಟ್ರೆ ಬಿಸಾಕುವಂತ ಜನಗಳಾದ್ದರಿಂದ ಇಂದ್ರ ಹಾಗೆ ಮಾಡಿ ಅವನೇನ್ ಮಾಡ್ದ? ಅಪಚಾರ ಮಾಡಿದ್ದಕ್ಕೆ ದೇವರ ನಿರ್ಮಾಲ್ಯಕ್ಕೆ ಅಪಚಾರ ಮಾಡಿದ್ರೆ ಏನಾಗುತ್ತೆ? ಸಂಪತ್ತು ನಾಶ ಆಗುತ್ತೆ. ತಕ್ಷಣದಲ್ಲೇ ಈಗಲೇ ಯುದ್ಧ ಸೋತ್ ಅವಮಾನ ಆಗಿದೆ, ನಿನ್ನಲ್ಲಿರುವಂತಹ ಸಂಪತ್ತೆಲ್ಲ ನಾಶ ಆಗಲಿ ಈ ಶಾಪ ಕೊಟ್ಟು. ಐರಾವತ, ಉಚ್ಚೈಶ್ರವಸ್ಸು, ಅಪ್ಸರೆಯರು, ಚಂದ್ರ, ಪಾರಿಜಾತ ಎಲ್ಲ ಹೊರಟೋಯ್ತು, ಎಲ್ಲ ಅದೃಶ್ಯವಾಗಿ ಹೊರಟೋಯ್ತು. ದೈತ್ಯರು ಹೊಡೆದಾಕಿದ್ದಾರೆ, ಏಟುಗಳಾಗಿದೆ, ಸಂಪತ್ತೆಲ್ಲ ನಾಶ ಆಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಅಂದ್ರೆ ದೇವತೆಗಳಿಗೆ ಎಲ್ಲ ಇದ್ದಾಗ, ಎಲ್ಲಾ ಶಕ್ತಿ ಸಾಮರ್ಥ್ಯಗಳಿದ್ದಾಗ ಸತ್ಯಲೋಕಕ್ಕೆ, ಬ್ರಹ್ಮನ ದೇವರ ಲೋಕಕ್ಕೆ ಹೋಗುವಂತ ಅವಕಾಶ ಇರುತ್ತೆ. ದೊಡ್ಡವರ ಶಾಪದಿಂದ ಎಲ್ಲ ಕಳ್ಕೊಂಡಾಗ ಸತ್ಯಲೋಕಕ್ಕೆ ಅವ್ರು ಹೋಗೋ ಹಾಗಿಲ್ಲ. ಮತ್ತೆಲ್ಲ ಹೋಗ್ಬೇಕು? ಮೇರು ಪರ್ವತದಲ್ಲಿ ಬ್ರಹ್ಮದೇವರ ಒಂದು ಮನೆ ಇದೆ, ನಾನು ಮತ್ತೆ ಹೇಳಿದ್ದೆ. ಅದನ್ನ ವೈಜಯಂತ ಅಂತ ಕರೀತಾರೆ. ಆ ವೈಜಯಂತ ಅನ್ನುವ ಬ್ರಹ್ಮನ ಮನೆ ಹೋದ್ರು. ಮೇರು ಪರ್ವತದ ಮೇಲೆ ಮೊದಲನೇ ಭಾಗ ಅದೇ. ಅದನ್ನ ಸೆಂಟರ್ ಮಾಡಿಕೊಂಡು ಸುತ್ತ ಅಷ್ಟದಿಕ್ಪಾಲಕರ ಮನೆ. ಸೂರ್ಯ ಅದಕ್ಕೆ ಪ್ರದಕ್ಷಿಣೆಯನ್ನು ಬರೋದು. ಇನ್ನೊಂದು ಸ್ವಲ್ಪ ದಿನಕ್ಕೆ ಸೂರ್ಯನ ಉತ್ತರ ದಿಕ್ಕಿನ ಸಂಚಾರ ನಿಂತೋಗುತ್ತೆ. ಅಲ್ಲಿಗೆ ಉತ್ತರಾಯಣ ನಿಂತೋಗುತ್ತೆ. ಕರ್ಕ ಸಂಕ್ರಮಣ ಆರಂಭ ಆಗಿ ಅಲ್ಲಿಂದ ಮಕರ ತನಕ ಹಗಲು ಕಡಿಮೆ, ರಾತ್ರಿ ಜಾಸ್ತಿ. ಆ ಕಾಲದಲ್ಲೇ ಶುಭ ಶೋಭನ ಒಳ್ಳೆ ಕೆಲಸಗಳನ್ನ ಮಾಡಬಾರದು ಅಂತ ಚಾತುರ್ಮಾಸ್ಯ ಕಾಲ ಅಂತ ಎಲ್ಲ ನಿಲ್ಲಿಸ್ಬಿಡ್ತಾರೆ. ದೇವತೆಗಳು ದೇವರೆಲ್ಲ ಮಲಗುವಂತ ಸಮಯ. ಈ ಕಾರಣದಿಂದ ಮೇರು ಪರ್ವತ ದೊಡ್ಡ ಪರ್ವತ. ಅದರ ಮೇಲೆ ಇರುವಂಥದ್ದು ಯಾವುದು? ಆ ಮೇರು ಪರ್ವತಕ್ಕೆ ಹೋಗುವ ದಾರಿ ಯಾವುದು ಅಂತ ಪ್ರಶ್ನೆ. ದೇವತೆಗಳು ನೇರ ಕೆಳಗಿಳಿದು ಬರ್ತಾರೆ. ಹಿಮವತ್ ಪರ್ವತ, ಹಿಮಾಲಯದ ಒಂದು ಭಾಗವನ್ನ ದಾಟಿ ಇನ್ನು ಮೇಲೆ ಹೋದ್ರೆ ಗಂಧಮಾದನ. ಆ ಗಂಧಮಾದನ ಪರ್ವತವನ್ನು ದಾಟಿ ಇನ್ನು ಮೇಲೆ ಹೋದ್ರೆ ಶ್ವೇತ. ಆ ಶ್ವೇತ ಪರ್ವತವನ್ನು ದಾಟಿ ಇನ್ನು ಮೇಲೆ ಹೋದ್ರೆ ಮಂದರದ ಒಂದು ತುದಿ. ಆ ಮಂದರವನ್ನು ದಾಟಿ ಮೇಲೆ ಹೋದ್ರೆ ಮೇರುವಿನ ಬುಡ. ಆ ಬುಡವನ್ನ ಇಟ್ಕೊಂಡು ಇದೆಲ್ಲ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತ ವಿಷಯಗಳು. ಪಾಂಡವರು ಸ್ವರ್ಗಾರೋಹಣವನ್ನ ಮಾಡಿದ್ರು ಅಂತ ಹೇಳುವಾಗ ಇದೇ ದಾರಿ ಸ್ವರ್ಗಕ್ಕೆ ಹೋಗಿದ್ದವರು. ಇವತ್ ನಾವು ಆ ದಾರಿ ಹುಡ್ಕೊಂಡು ಹೋದ್ರೆ ಚೈನಾ ಬಂದ್ಬಿಡುತ್ತೆ. ಆದ್ದರಿಂದ ಹಾಗಾದ್ರೆ ಮಹಾಭಾರತ ಹೇಳಿ ಸುಳ್ಳ ಅಂತ ಅನ್ಸಿದ್ರೆ ಸುಳ್ಳಲ್ಲ. ದೇವತೆಗಳಿಗೆ ಗಮ್ಯವಾದ, ದೇವತೆಗಳು ಮಾತ್ರ ಹೋಗುವಂತ ದಾರಿ ನಮಗೆ ಇದೆ. ಎಲ್ಲಿದೆ, ಹೇಗಿದೆ ಗೊತ್ತಿಲ್ಲ. ಅದೃಶ್ಯವಾದಂತಹ ದಾರಿಗಳು, ಗುಹೆಗಳು, ಮೆಟ್ಟಿಲುಗಳು, ಪರ್ವತಗಳು ಎಲ್ಲ ನಮ್ಮ ದೇಶದಲ್ಲಿದೆ. ಕೆಲವು ನದಿಗಳ ಒಳಗೆ ಇಳಿದು ಬಿಟ್ರೆ ಆ ನದಿ ನಮ್ಮನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಹೆಂಗ್ ಹೋಗೋದು ಗೊತ್ತಾಗಲ್ಲ. ಅದರಿಂದ ನದಿಗಳಲ್ಲಿ ಯಾವಾಗಂದ್ರವಾಗ ಸ್ನಾನ ಮಾಡೋದು, ನಂಗೆ ಈಜು ಬರುತ್ತೆ ಅಂತ ಮಧ್ಯಕ್ಕೆ ಹೋಗಿ ಮುಳುಗ್ ಬಿಡೋದು, ಹಾಗೆಲ್ಲ ಮಾಡಬಾರ್ದು. ನದಿಗಳಿಗೆ ದೇವತೆಗಳು ಒಳಗೆ ಹೋಗಿ ಬರ್ಲಿಕ್ಕೆ ಮಾಡುವ ಅವಕಾಶ ಇರುವ ಜಾಗಗಳೆಲ್ಲ ಇರುತ್ತೆ. ಅದರಿಂದ ಬೆಟ್ಟಗಳು, ಪರ್ವತಗಳು, ಗುಹೆಗಳು ಅಲ್ಲೆಲ್ಲ ಜಾಗೃತೆಯಿಂದ ಇರಬೇಕು ಅಂತ ಶಾಸ್ತ್ರ. ಈ ದೃಷ್ಟಿಯಲ್ಲಿ ಮೇರು ಪರ್ವತ ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯವಾದ ಒಂದು ಶ್ರೇಷ್ಠವಾದ ಪರ್ವತ. ಅಲ್ಲಿ ಮೇಲಿರೋದು ಬ್ರಹ್ಮದೇವರ ಮನೆ. ಹುಡ್ಕೊಂಡು ಹೋದ್ರು. ಹುಡ್ಕೊಂಡು ಹೋಗಿ ಬ್ರಹ್ಮದೇವರ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ನನ್ನ ಸ್ತೋತ್ರ ಮಾಡಪ್ಪ, ಏನು ಪ್ರಯೋಜನ, ಬನ್ನಿ ಒಟ್ಟಿಗೆ ಹೋಗೋಣ ಅಂತ ವೈಕುಂಠಕ್ಕೆ ಕರ್ಕೊಂಡು ಹೋದ್ರು. ಕ್ಷೀರಸಾಗರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕ್ಷೀರಸಾಗರದ ಉತ್ತರದ ಬಾಗಿಲು, ಅದಕ್ಕೆ ಪ್ರತಿ ವರ್ಷ ನಾವು ಉತ್ತರ ಬಾಗಿಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀವಿ. ಅದಕ್ಕೆ ನಮ್ಮವರೆಲ್ಲ ಈಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅದ್ರ ಮೇಲೆ ಉತ್ಸವ ಮೂರ್ತಿ ನೇತಾಡಿಸ್ತಾ ಇರ್ತಾರೆ. ಅದ್ರ ಕೆಳಗಡೆ ನಾವು ತೂರ್ಕೊಂಡು ಹೋಗೋದು. ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ದೇವಸ್ಥಾನದ ಒಳಗೆ ದೇವ್ರ ಕೆಳಗ್ ತೂರೋದಲ್ಲ, ದೇವ್ರ ಹತ್ರಕ್ಕೆ ಹೋಗ್ಬೇಕು ನಾವು. ದೇವ್ರ ಕೆಳಗ್ ತೂರ್ಕೊಂಡು ದೇವ್ರ ಬೆನ್ನು ನೋಡ್ಬಿಟ್ರೆ ಏನ್ ಪ್ರಯೋಜನ ತೂರಿ? ಅದೆಲ್ಲ ಅಶಾಸ್ತ್ರೀಯ, ಶಾಸ್ತ್ರ ವಿರುದ್ಧ. ತಿರುಪತಿ, ಶ್ರೀರಂಗ ಮೊದಲಾದ ಕ್ಷೇತ್ರಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ದೇವರು ಆ ಬಾಗಿಲಿನಲ್ಲಿ ಹೊರಗೆ ಬರ್ತಾನೆ. ಹೊರಗೆ ಬಂದು ಪಕ್ಕದಲ್ಲಿ ನಿಂತಿರ್ತಾನೆ. ಆ ದೇವ್ರ ದರ್ಶನ ಮಾಡ್ತಾ ಉತ್ತರದ ಬಾಗಿಲು ಒಳಗೆ ಪ್ರವೇಶ ಮಾಡಿ ಮೂಲ ದೇವ್ರ ದರ್ಶನ ಮಾಡಿ ಹೊರಗೆ ಬರ್ಬೇಕು. ಅದು ನಿಯಮ. ಇವಾಗ ನಮ್ಮಲ್ಲಿ ಪಾಪ ಜಾಗ ಇರಲ್ಲ, ಉತ್ತರದ ಬಾಗಿಲೇ ಇರಲ್ಲ ಕೆಲವು ದೇವಸ್ಥಾನಕ್ಕೆಲ್ಲ. ದೇವ್ರನ್ನ ನೇತಾಡಿಸಿ ನಮ್ಮನ್ ಕೆಳಗೆ ತೂರ್ಕೊಂಡು ಹೋಗೋದು ಅಂತ ಮಾಡ್ತಾರೆ. ಈ ಎಲ್ಲ ಒಟ್ಟಿನಲ್ಲಿ ದೇವರಿಗೆ ಉತ್ತರದ ಬಾಗಿಲು ಇಷ್ಟ.
ಉತ್ತರದ ಬಾಗಿಲಿನಲ್ಲಿ ದೇವರಿಗೆ ಅತ್ಯಂತ ಪ್ರಿಯರಾದ ಇಬ್ಬರು ದ್ವಾರಪಾಲಕರಿದ್ದಾರೆ, ನಂದ ಸುನಂದ ಅಂತ. ಅವರು ಯಾರೇ ಒಳ್ಳೆಯವ್ರನ್ನ ಕರ್ಕೊಂಡು ಬರ್ಬೇಕಾದ್ರೂ ದೇವರು ಆದೇಶ ಮಾಡೋದು ಇವರಿಬ್ಬರಿಗೆ, ನಂದ ಸುನಂದ ನೀವು ಕರ್ಕೊಂಡು ಬನ್ನಿ ಅಂತ. ಆ ಬಾಗಿಲಿನಲ್ಲಿ ಕೂತು ಬ್ರಹ್ಮದೇವರು ರುದ್ರ ಎಲ್ಲರೂ ದೇವರು ಸ್ತೋತ್ರ ಮಾಡ್ತಾರೆ. ಅವ್ರು ಸ್ತೋತ್ರ ಮಾಡಿದ ಉದ್ದೇಶ ಏನು? ದೇವರು ನಮ್ ಕಣ್ಣಿಗೆ ಕಾಣಿಸ್ಕೊಳ್ಳಿ ಅಂತ ತುಂಬಾ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ದೇವರು ತಕ್ಷಣ ಕಣ್ಣಿಗೆ ಕಾಣಿಸ್ಕೊಂಡ. ಕಣ್ಣಿಗೆ ಕಾಣಿಸ್ತಾ ಇದ್ದಾಗೆ ಬ್ರಹ್ಮದೇವರನ್ನ ಬಿಟ್ಟು ರುದ್ರಾದಿ ದೇವತೆಗಳಿಗೆಲ್ಲ ಕಣ್ಣು ಮುಚ್ಚಾಯ್ತಂತೆ. ಏನ್ ಮಾಡ್ಬೇಕಾಗ್ಲಿಲ್ಲ. ಅಷ್ಟು ಸಾವಿರ ಸೂರ್ಯರ ಕಾಂತಿ ಒಟ್ಟಿಗೆ ಬಂದ್ರೆ ಏನ್ ಕಾಣಬೇಕು? ಅವಾಗ ದೇವರು ನನ್ ನೋಡಕ್ ಆಗ್ತಾ ಇಲ್ಲ ಇವ್ರಿಗೆ ಅಂತ ಅನುಗ್ರಹದಿಂದ ದರ್ಶನ ಕೊಟ್ಟ. ದರ್ಶನ ಕೊಟ್ಟ ಮೇಲೆ ಮತ್ತೆ ಸ್ತೋತ್ರ ಮಾಡ್ತಾರೆ. ದೇವರು ಕಾಣಿಸ್ಕೊಳ್ಳಕ್ಕಿಂತ ಮೊದಲು ಸ್ತೋತ್ರ, ದೇವರು ಕಾಣಿಸ್ಕೊಂಡ ಮೇಲೂ ಸ್ತೋತ್ರ. ದೇವರಂದ ಇಷ್ಟೊಂದು ಸ್ತೋತ್ರ ಮಾಡ್ತಾ ಇದ್ದೀರಾ ಏನಪ್ಪಾ? ಸ್ವಾಮಿ ಈ ತರ ಇಂದ್ರ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ, ಇಂದ್ರನಿಗೆ ಏನು ಅಧಿಕಾರ ಇಲ್ಲ ಅಂದ್ರೆ ಯಜ್ಞಯಾಗಾದಿಗಳು ಏನೂ ಆಗಲ್ಲ, ಅದಕ್ಕೆ ನೀವು ಅನುಗ್ರಹ ಮಾಡಬೇಕು ಅಂತಂದಾಗ ದೇವರಿಂದ ಇವಾಗ ದೈತ್ಯರಿಗೆ ಬಲ ಜಾಸ್ತಿ, ನಮ್ ಕೆಲಸ ಒಂದೊಂದ್ಸಲ ಆಗಬೇಕು ಅಂದ್ರೆ ಶತ್ರುಗಳ ಜೊತೆಯಲ್ಲೂ ಟೈಅಪ್ ಆಗಿ, ಇದೆಲ್ಲ ದೇವರೇ ಹೇಳಿದ ಆಟಗಳೆಲ್ಲ, ಇದು ರಾಜನೀತಿ. ಕೆಲಸ ಆಗ್ಬೇಕು. ಇವಾಗ ಶಕ್ತಿ ಬರಬೇಕು ಅಂದ್ರೆ ಅಮೃತ ಬರಬೇಕು, ಅಮೃತ ಬರಬೇಕು ಅಂದ್ರೆ ಮಥನ ಮಾಡ್ಬೇಕು. ದೇವತೆಗಳ ಒಬ್ಬರ ಕೈಲಿ ಯಾಕೆ ನಿಮ್ಗೆ ಶಕ್ತಿ ಇಲ್ಲ ಅಂತಲ್ಲ, ಶಾಪ ಇದೆ ನಿಮಗೆ. ಶಾಪದಿಂದ ನಿಮ್ ಶಕ್ತಿ ಪೂರ್ತಿ ಹೊರಗೆ ಬರಲ್ಲ. ನೀವು ದೈತ್ಯರು ಟೈಅಪ್ ಆಗಿ ಹೆಂಗ್ ಟೈಅಪ್ ಆಗೋದು ಅಂತ ಇಂದ್ರ ಕೇಳಿದ್ದಕ್ಕೆ ದೇವರಂದ್ರು ಹಾವು ಇಲಿ ಒಪ್ಪಂದ ನೀವು ಮಾಡ್ಕೊಳ್ಳಿ. ಹಾವು ಇಲಿ ಒಪ್ಪಂದ ಅಂತ. ಏನ್ ಹಾವು ಇಲಿ ಒಪ್ಪಂದ ಅಂದ್ರೆ ಏನು ಅಂತ ಕೇಳಿದ್ದಕ್ಕೆ ದೇವರೇ ಹೇಳ್ತಾನೆ, ಅದಕ್ಕೆ ಒಂದು ಹಾವಿತ್ತು, ಆನಂದವಾಗಿ ಓಡಾಡ್ಕೊಂಡಿತ್ತು ನೆಲದ ಮೇಲೆ. ಮೇಲೂ ಹದ್ದು ಬಂದ್ಬಿಡ್ತು. ಹದ್ದು ಹಾವನ್ ತಿನ್ಬೇಕು ಅಂತ ಕೆಳಗೆ ಹಾರ್ಕೊಂಡ್ ಬರ್ತಾ ಇದೆ. ಅದನ್ನ ನೋಡಿ ಹಾವು ಸರಸರ ಹಾರ್ಕೊಂಡು ಇಲಿ ಬಿಲದ ಮುಂದೆ ನಿಂತ್ಕೊಂತು. ಇಲಿಗ್ ಭಯ ಆಯ್ತು. ಅವಾಗ ಹಾವಂತು, ನೋಡು ನನಗೆ ಸರ್ಪದ ಭಯದಿಂದ ನಾನು ಪರಿಹಾರ ಮಾಡಿದ್ರೆ ನಾನ್ ನಿನಗೆ ಯಾವಾಗ್ಲೂ ನೆರಳಾಗಿ ಇರ್ತೇನೆ, 5 ನಿಮಿಷ ಒಳಗ್ ಜಾಗ ಬಿಡು ಅಂತ. ಅದಕ್ಕೆ ಹದ್ದಿನ ಭಯ ಪರಿಹಾರ ಆಗ್ಬೇಕು, ಒಳಗ್ ತೂರ್ಕೊಂಡಷ್ಟೇ. ಹದ್ದು ಯಾವಾಗ ಹೋಯ್ತೋ ಪಾಪ ನನ್ ಕಾಪಾಡುತ್ತೆ ಅಂತ ಕಾಯ್ತಾ ಇದ್ದ ಇಲಿ ಅದಕ್ಕೆ ಆಹಾರ ಆಯ್ತು. ಹಾಗೆ ಕಷ್ಟ ಬಂದಾಗ ರಾಕ್ಷಸರ ಜೊತೆ ದೇವ್ರ ಮೋಸ ಮಾಡ್ದಾಗಲ್ವ ಇದು? ಒಬ್ರನ್ನ ಹೊಡೀರಿ, ಒಬ್ರನ್ನ ತಿಂದುಬಿಡಿ, ಒಬ್ರನ್ನ ಹಾಳು ಮಾಡಿ ನೀವು ಕೆಲಸ ಮಾಡಿಸ್ಕೊಳ್ಳಿ, ಆಮೇಲೆ ತಳ್ಳಿಬಿಡಿ ಅವ್ರನ್ನ ಅಂತ ದೇವರೇ ಪಾಠ ಮಾಡ್ತಾ. ಅವನು ಯಾವ ದೇವರಾದ ಅಲ್ಲಿಗೆ? ತಾತ್ಪರ್ಯ ಏನು ಅಂದ್ರೆ ನಮಗೆ ಅಮೃತ ಸಿಗಬೇಕು. ಅಮೃತ ದೇವತೆಗಳಿಗೆ ಸಿಕ್ಕಿದ್ರೆ ಏನಾಗತ್ತೆ, ದೈತ್ಯರಿಗೆ ಸಿಕ್ಕಿದ್ರೆ ಏನಾಗತ್ತೆ? ದೇವರು ಲಾಂಗ್ ಫ್ಯೂಚರ್ ನೋಡ್ತಾನೆ. ದೈತ್ಯರಿಗೆ ಏನಾದ್ರೂ ಅಮೃತ ಸಿಕ್ಕಿದ್ರೆ ಉದ್ಧಾರ ಮಾಡ್ತಾರ, ಹಾಳು ಮಾಡ್ತಾರ? ಆದ್ರಿಂದ ಹಾಳು ಮಾಡೋರ್ನ ಹಾಳು ಮಾಡೋದೇ ಧರ್ಮ. ಉದ್ಧಾರ ಮಾಡೋರ್ಗೆ ರಕ್ಷಣೆ ಮಾಡೋ ಧರ್ಮ ಹೆಂಗೋ, ದೈತ್ಯರನ್ನ ಹಾಳು ಮಾಡೋದೇ ಧರ್ಮ. ಅದನ್ನ ತೋರಿಸ್ತಾ ದೇವ್ರು ಇದನ್ನ ಆಲೋಚನೆ ಕೊಟ್ಟಾಗ ಅವ್ರು ಹಾಗೆ ಆಗ್ಲಿ ಅಂತ ಬಲಿ ಹತ್ರ ಬಂದ್ರು. ಬಲಿ ಸ್ವಾಭಾವಿಕವಾಗಿ ಸಾತ್ವಿಕ. ನಮುಚಿ, ವಾತಾಪಿ, ಇಲ್ವಲ, ಶಂಬರ, ಕಾಲನೇಮಿ ಇವರೆಲ್ಲ ಬೇಡ, ದೇವತೆಗಳು ಮೋಸ ಮಾಡೋರು ಅಂತ ಎಲ್ಲಾ ತಡೆದ್ರು. ಬಲಿ ಚಕ್ರವರ್ತಿ ಏನ್ ಮಾಡ್ದ? ಹೋಗೋಣ, ಸಿಕ್ಕಿದ್ರೆ ಇಬ್ಬರಿಗೂ ಅಮೃತ, ಕೀರ್ತಿ ಒಟ್ಟಿಗೆ ಬರುತ್ತೆ, ಅದರಿಂದ ಹೋಗೋಣ ಅಂತ ಒಪ್ಕೊಂಡ್ರು. ಏನಕ್ಕೆ ಒಪ್ಕೊಂಡ್ರು? ಅಮೃತದಲ್ಲಿ ಅರ್ಧ ಪಾಲು. ದೇವರ ಆದೇಶ ಮಾಡಿದ್ದ, ನಿಮಗೆ ಮುಖ್ಯವಾಗಿ ಬೇಕಾದ ಅಮೃತ. ಅಮೃತ ತಗೊಳ್ಳುವಾಗ ಮೊದಲು ವಿಷ ಬರುತ್ತೆ, ಗಾಬರಿ ಆಗ್ಬೇಡಿ. ಅದಾದ್ಮೇಲೆ ಬೇಕಾದಷ್ಟು ಸಂಪತ್ತೆಲ್ಲ ಬರುತ್ತೆ, ಆಸೆ ಪಡಬೇಡಿ. ದೈತ್ಯರು ತಗೊಳ್ಳಿ, ಟೆನ್ಷನ್ ಮಾಡ್ಕೊಡಿ, ವಾಪಸ್ ನಿಮಗೆ ಬರುತ್ತೆ. ಲೋಭಕ್ಕೆ ಒಳಗಾಗಬೇಡಿ, ಸಿಟ್ಟು ಮಾಡ್ಕೊಳ್ಬೇಡಿ, ಹತಾಶರಾಗಬೇಡಿ. ಕೆಲಸ ಹಿಡಿದ ಕೆಲಸ ಆಗುತ್ತೆ ಅನ್ನುವ ನಂಬಿಕೆ ನಿಮಗಿರ್ಲಿ. ಕಳಿಸ್ದ. ಅವಾಗ ಏನಾಯ್ತು? ದೈತ್ಯರೆಲ್ಲ ಓಕೆ ಅಂದ್ರು. ಅರ್ಧ ಅಮೃತ, ನಮಗೂ ಅರ್ಧ ನಿಮ್ ಪಾಲು, ನಿಮಗೂ ಅರ್ಧ ಪಾಲು ಅಂತ ಇಬ್ಬರು ಕರಾರು ಮಾಡಿಕೊಂಡು, ಅವಾಗ ಮಾತಿನ ಮೇಲೆ ನಂಬಿಕೆ, ಪತ್ರ ಗಿತ್ರ ಎಲ್ಲ ಸೈನ್ ಇಲ್ವಲ್ಲ, ಮಾತಿನ ಮೇಲೆ ನಂಬಿಕೆ ಮಾಡಿಕೊಂಡು ನೇರವಾಗಿ ಬಂದ್ರು. ಎಲ್ಲಿ ಮಥನ ಮಾಡೋದು ಅನ್ನುವಾಗ ದೇವರಂದ, ನಮ್ಮನೇಲೆ ಮಾಡ್ಕೊಳ್ಬಹುದು ನೀವೆಲ್ಲ. ಕ್ಷೀರಸಾಗರದಲ್ಲಿ ಸಮುದ್ರ ಮಥನ ಮಾಡೋದು ಅಂತ ತೀರ್ಮಾನ ಆಯ್ತು. ಕಡಗೋಲ್ ಯಾವುದು ಅಂತ ನೋಡುವಾಗ ಕ್ಷೀರಸಾಗರ ಎಷ್ಟು ಆಳ ಇದೆ ಗೊತ್ತಿಲ್ಲ. ಅಷ್ಟು ಆಳ ಇರುವಂತಹ ಪರ್ವತ ಕಿತ್ತು ಬಿಟ್ಟು ತರಬೇಕು.
ಯಾವುದನ್ನ ತರಬೇಕು ಅನ್ನುವಾಗ ದೇವರಿಂದ ಮಂದರ ಪರ್ವತ ಇದೆಯಲ್ಲ ಅದನ್ನ ತಂದು ಬಿಡಿ. ಸರಿ, ಮಂದರ ಪರ್ವತವನ್ನು ಹೋಗಿ ಅವರು ಕಿತ್ಬಿಟ್ರು. ಕಿತ್ತದೇನೋ ಕಿತ್ಬಿಟ್ರು ಸೇರ್ಕೊಂಡು, ಎತ್ಕೊಂಡ್ ಆಗ್ಲಿಲ್ಲ. ಸುಸ್ತಾಗಿ ಬಿದ್ರು. ಅವಾಗ ದೇವರು ಬರ್ತಾನೆ. ಗರುಡದ ಮೇಲೆ ಕೂತ್ಕೊಂಡು ಬಂದ ದೇವರು. ಗರುಡಂಗೆ ಹೇಳ್ದ, ಎತ್ಕೋದನ್ನ. ಆ ಗರುಡ 1,00,000 ಯೋಜನ ಕೆಳಗೆ, 1,00,000 ಯೋಜನ ಮೇಲೆ, 1,00,000 ಯೋಜನ ಆಗದ. ಏನು ಮಂದರ ಪರ್ವತದ ವೈಭವ! ಆ ಮಂದರ ತಗೊಂಡು ಅವನ್ ಬೆನ್ಮೇಲೆ ಇಟ್ಕೊಂಡ. ದೇವರು ಕೂತ ಕ್ಷೀರಸಾಗರಕ್ಕೆ ಬಂದು ತಂದಿಳಿಸಿದ್ರು. ಅದರಲ್ಲಿ 2 ಭಾಗ ಇದೆ. ಒಂದು ಮನ್ವಂತರದಲ್ಲಿ ಅನಂತ ಅನ್ನೋ ಹೆಸರಿನ ಗರುಡ ಮಂದರ ತರ್ತಾನೆ. ಇನ್ನೊಂದು ಮನ್ವಂತರದಲ್ಲಿ ಸುಪರ್ಣ ಅನ್ನೋ ಹೆಸರಿನ ಗರುಡ ತರ್ತಾನೆ. ಇದರಲ್ಲಿ ಭಾಗವತದಲ್ಲಿ ಸುಪರ್ಣ ಅನ್ನುವ ಹೆಸರಿನ ಗರುಡ ಮಂದರ ಪರ್ವತವಂತಂದ ಅಂತ ಉಲ್ಲೇಖ ಮಾಡ್ತಾನೆ. ಇನ್ನೊಂದು ಮನ್ವಂತರದಲ್ಲಿ ಅನಂತ ಅನ್ನೋ ಹೆಸರಿನ ಗರುಡ. ಈ ದೃಷ್ಟಿಯಲ್ಲಿ ತಂದಿಟ್ರು. ಸರಿ, ಕಡ್ಗೋಲ್ ಯಾವುದು? ಆಯ್ತು. ಹಗ್ಗ ಬೇಕಲ್ಲ, ನೇತ್ರ. ಅದ್ಯಾವುದು ಅಂತ ಆಲೋಚನೆ ಮಾಡಿದಾಗ ವಾಸುಕಿ ಸರ್ಪ. ಶೇಷ ಆದ್ಮೇಲೆ 2nd ಗ್ರೇಡ್ ಅಲ್ಲಿ ಬರುವಂತಹ ನಾಗ ಅದು. ಅನಂತಶ್ಚಾಸ್ಮಿ ನಾಗಾನಾಮ್ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಅದಾದ್ಮೇಲೆ ಸರ್ಪಾಣಾಮಸ್ಮಿ ವಾಸುಕಿ, ಸರ್ಪಗಳಲ್ಲಿ ನಾನು ವಾಸುಕಿ ಇದ್ದೇನೆ ಅಂತ ಹೇಳ್ತಾನೆ. ಆ ವಾಸುಕಿ ಹೋಗಿ ಕೇಳ್ತಾನೆ. ವಾಸುಕಿ ಕೇಳ್ದ, ನನಗೇನ್ ಕೊಡ್ತೀರಾ? ನಿಮಗೂ ಅಮೃತ. ನೋಡಿ, ಕೊನೆಗೂ ಸರ್ಪಗಳಿಗೆ ಅಮೃತ ಸಿಗಲೇ ಇಲ್ಲ. ಗರುಡನ್ ಗಲಾಟೆಯಿಂದ ಆಯ್ತದು. 2 ನಾಲ್ಗೆ ಆವಾಗ್ಲೇ ಬಂದಿದ್ದ ಸರ್ಪಗಳಿಗೆ ಅಂತ ಹೇಳ್ತಾರೆ. ಸರಿ, ಕಡ್ಗೋಲಾಯ್ತು, ಹಗ್ಗ ಆಯ್ತು, ಕಡಿಯೋದೆಲ್ಲಿ ಅಂತ ಆಯ್ತು. ಬರೀ ಹಾಲು ಕಡಿದು ಬಿಟ್ರೆ ಮೊಸರು, ತುಪ್ಪ, ಬೆಣ್ಣೆ ಬಂದ್ಬಿಡುತ್ತೆ, ಅಮೃತ ಬರಲ್ಲ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಔಷಧಿ, ವನಸ್ಪತಿಗಳು, ಲತೆಗಳು, ಎಲ್ಲ ಬಂಗಾರ, ಬೆಳ್ಳಿ, ಎಲ್ಲ ರತ್ನಗಳು, ವಜ್ರ, ವೈಡೂರ್ಯ ಎಲ್ಲ ಸಮುದ್ರಕ್ಕೆ ಹಾಕೋದು. ಸಮುದ್ರಕ್ಕೆ ಹಾಕಿ ಇನ್ನೇನು ಕಡಿಬೇಕು ಅಂತ ಶುರು ಮಾಡುವಾಗ ಯಾರು ಮೂತಿಲಿ ಇರ್ಬೇಕು, ಯಾರು ಬಾಲ್ದಲ್ಲಿ ಇರ್ಬೇಕು ಅಂತ ಗಲಾಟೆ. ನಾರಾಯಣ ಇಂದ್ರಾದಿ ದೇವತೆಗಳನ್ನ ಇಟ್ಕೊಂಡು ವಾಸುಕಿಯ ಮೂತಿ ಒಳಗೆ ಹಿಡ್ಕೊಂಡ ಮುಖ ಭಾಗ. ಈ ಬಲಿಯಾದಿ ದೈತ್ಯರೆಲ್ಲ ಅದರ ಬಾಲ ಹಿಡ್ಕೊಂಡ್ರು. ಅವಾಗ ಅವ್ರಿಗೆ ಈಗೋ ಹೊರಟಾಯ್ತು. ನಾವು ಓದಿದೀವಿ, ಅವರಂತಾರೆ ಸ್ವಾಧ್ಯಾಯ ಶ್ರುತ ಸಂಪನ್ನ. ನಾವು ಪಂಡಿತರೆ, ಬರೀ ದೇವತೆಗಳೇ ಜ್ಞಾನಿಗಳಲ್ಲ. ನಾವು ಓದಿದ್ದೇವೆ, ನಾವು ಆಚಾರವಂತರೆ, ನಾವು ಕೇಳಿದ್ದೇವೆ, ನಮಗ್ ಶಕ್ತಿ ಇದೆ. ನಮಗೇನಿಗೆ ಬಾಲ? ನಮ್ಗೆ ಅವಮಾನ ಆಗಿದೆ. ನಮಗೆ ಮುಖಾನೇ ಬೇಕು ಅಂದ್ರು. ದೇವರಂದ ಎಲ್ಲಿ ಮುಖ ಕೊಡಬೇಕೋ ಅಲ್ಲಿ ಮುಖ ಕೊಡಬೇಕು. ಹಾವಿನ ಮುಖ ಬೇಕು ಅಂತ ಯಾರು ಅಪೇಕ್ಷೆ ಪಟ್ರೆ ಅವ್ರು ಓದೇನ್ ಪ್ರಯೋಜನ? ಆದ್ರಿಂದ ಒಂದೊಂದ್ಸಲ ವಿದ್ಯೆ ವಿವೇಕ ಕೊಡಲ್ಲ ಅನ್ನಕ್ ಸಾಕ್ಷಿ. ದೈತ್ಯರು ಓದಿದ್ದಾರೆ, ಬಟ್ ಓದಿದ್ದಕ್ಕೆ ವಿವೇಕ ಇಲ್ಲ. ಅವರು ಹಾವಿನ ಮುಖ ಹಿಡ್ಕೊಂಡ್ರು. ಸರಿ, ದೇವತೆಗಳೆಲ್ಲ ಬಾಲ ಹಿಡ್ಕೊಂಡ್ರು. ಕಡಿಲಿಕ್ಕೆ ಶುರು ಮಾಡಿದಾಗ ವಾಸಿಗೆ ಸುಸ್ತಾಯ್ತು. ಬುಸ್ ಅಂತ ಏದುಸಿರು ಬಿಟ್ರೆ ಆ ಏದುರುಸಿನಲ್ಲಿ ಬೆಂಕಿ ಬರ್ತಾ ಇದೆ. ಆ ಬೆಂಕಿಗೆ ದೈತ್ಯರ ಮುಖ ಎಲ್ಲ ಮ್ಲಾನ ಆಗೋಯ್ತಂತೆ. ತುಂಬಾ ಸುಸ್ತಾಯ್ತು. ಆಗ ದೇವ್ರು ಏನ್ ಮಾಡ್ದ? ಮೋಡಗಳನ್ನ ಕರೆಸಿ ಸಮುದ್ರ ಮಥನ ಮಾಡುವ ಉತ್ಸಾಹ ಕೊಡ್ಲಿಕ್ಕಾಗಿ ಮಳೆ ಕರೆಸಿ. ಇವ್ರು ಕಡಿಯೋದ್ ನೋಡಿದ್ರೆ ಅಮೃತ ಅಲ್ಲ, ಏನೂ ಬರಲ್ಲ ಅನ್ನುವಾಗ ಆಯ್ತು. ಅನ್ನುವಾಗ ಪರ್ವತವೇ ನಿಧಾನವಾಗಿ ಕೆಳಗಡೆ ಮುಳುಗೇ ಹೋಯ್ತು. ಟೆನ್ಷನ್ ಆಯ್ತು. ಅಲ್ಲಿ ಬ್ರಹ್ಮದೇವರು ಬಂದಿಲ್ಲ, ಅಲ್ಲಿಗೆ ರುದ್ರದೇವರು ಬಂದಿಲ್ಲ. ನಾವು ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಬ್ರಹ್ಮದೇವರು ಬಂದು ದೇವರ ಹತ್ರ ಹೇಳಿ ಕೊಟ್ಟೋಯ್ತು. ನಾರಾಯಣ ಇಂದ್ರ ಅಧಿದೇವತೆಗಳು ಇಷ್ಟೇ. ಅವಾಗ ದೇವರ ಆಲೋಚನೆ ಮಾಡ್ದ, ಆರಂಭದಲ್ಲಿ ನಂದೇ ಆದೇಶ ಇದೆ. ಯಾವ ಕೆಲಸವನ್ನ ಮಾಡಬೇಕಾದ್ರೂ ಆರಂಭದಲ್ಲಿ ಒಬ್ಬನ ಪೂಜೆಯನ್ನ ಮಾಡಿ ಕೆಲಸ ಆರಂಭ ಮಾಡಿದ್ರೆ ಆ ಕೆಲಸ ಏನಾಗುತ್ತೆ? ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗುತ್ತೆ. ನೋಡಿ, ದೇವರೇ ಕೈ ಹಾಕಿದ ಕೆಲಸ. ವಿಘ್ನ ಬಂತು ಅಂದ್ರೆ ದೇವರಿಗೆ ವಿಘ್ನ ಬಂತು ಅಂತ ಅಲ್ಲ, ದೇವರು ನಮಗೆ ಮಾಡಿದ ಪಾಠ. ನೀವೇನೇ ಕೆಲಸ ಮಾಡ್ರಿ, ಗಣೇಶನ ಪೂಜೆ ಮಾಡಿ ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರ ಅಂತ, ವಿಘ್ನೇಶ ಗತಿಂ ವಿಲೋಕ್ಯ. ಈ ಕೆಲಸ ಯಾರ್ದು? ಸಮುದ್ರದಲ್ಲಿ ಆ ಮಂದರ ಪರ್ವತ ಮುಳುಗಲಿಕ್ಕೆ ಯಾರು ಕಾರಣ ಅಂದ್ರೆ ಗಣೇಶ ಅಂತ ಆಲೋಚನೆ ಮಾಡಿ. ಅದರಿಂದ ನಮಗೆಲ್ಲರಿಗೂ ತಿಳಿಸಿಕೊಡುವಂತ ಪಾಠ ಇದು. ಆರಂಭದಲ್ಲಿ ನಮಿಪೆ ಬಾಗಿ ಶಿರವ, ಹೇರಂಭ ನೀನೊಲಿದು ನೀಡೆಮಗೆ ವರವ. ಗಣೇಶ, ಆರಂಭದಲ್ಲಿ ನಿನ್ನ ಪೂಜೆ ಮಾಡ್ತೇವೆ, ನೀನು ಒಲಿದು ನಮಗೆ ವರಗಳನ್ನ ಕೊಡಬೇಕು. ನಾವು ಮಾಡಿದ ಎಲ್ಲ ಕೆಲಸಗಳು
ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು ಅಂತಂದ್ರೆ ಗಣೇಶನ ಪೂಜೆಯನ್ನ ಆರಂಭದಲ್ಲಿ ವಿಶ್ವಂಭರ ನಾಮಕನಾಗಿ ಅನುಸಂಧಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾದ್ದು ಕರ್ತವ್ಯ. ಅವಾಗ ಮುಳುಗಿದ ಪರ್ವತ ನಿಧಾನವಾಗಿ ಮೇಲೆದ್ದು ಬಂತು. ನಿಧಾನವಾಗಿ ಮೇಲೆದ್ದು ಬಂತು ಅಂತ ನೋಡುವಾಗ ದೇವತೆಗಳು ಕೆಳಗೆ ಬಗ್ಗೆ ನೋಡ್ತಾರೆ. ಅಲ್ಲಿ ಏನಿದೆ ಅಂತಂದ್ರೆ ಒಂದು ದೊಡ್ಡ ಕೂರ್ಮ. ದೇವರದೇನು ಹೊಸ ಅವತಾರ ಅಲ್ಲ, ವಿಷ್ಣು ಕೂರ್ಮನಾಗಿ ಬ್ರಹ್ಮಾಂಡ ಧರಿಸಿದ್ದಾನೆ. ಆ ವಿಷ್ಣು ಕೂರ್ಮದ ಮೇಲೆ ವಾಯುಕೂರ್ಮ ಇದೆ, ಆ ವಾಯುಕೂರ್ಮದ ಮೇಲೆ ಶೇಷ, ಆ ಶೇಷನ ತಲೆಯ ಮೇಲೆ ಬ್ರಹ್ಮಾಂಡ. ಇದು ಬ್ರಹ್ಮಾಂಡದ ಕಲ್ಪನೆ. ಅನಂತ ನಾಮಕನಾಗಿ ದೇವರು ಕೂರ್ಮ ರೂಪದಿಂದ ಇದ್ರೆ ಆ ಕೂರ್ಮ ರೂಪದ ಬಾಲದ ಮೇಲೆ ವಾಯುಕೂರ್ಮ, ಆ ವಾಯುಕೂರ್ಮದ ಬಾಲದ ಮೇಲೆ 1000 ಹೆಡೆಯ ಶೇಷ ಬ್ರಹ್ಮಾಂಡವನ್ನ ತಲೆಯ ಮೇಲೆ ಸಾಸಿವೆ ಕಾಳಿದ್ರೆ ಗೊತ್ತೇ ಆಗೋದಿಲ್ಲ ಹೇಗೆ ಹಾಗಿಟ್ಕೊಂಡಿರ್ತಾನೆ, ಅಷ್ಟು ಬಲ. ಅದಕ್ಕೆ ಲಕ್ಷ್ಮಣ ರಾವಣನ ಏಟಿಗೆ ಮೂರ್ಛೆ ಬಿದ್ಬಿಟ್ಟ ಕೆಳಗಡೆ. ಅವಾಗ ರಾವಣ ಏನ್ ಮಾಡ್ದ, ತಗೊಂಡೋಗ್ಬಿಡ್ತೀನಿ ಇವನ್ನ ಅಂತ ಆಲೋಚನೆ ಮಾಡಿದಾಗ ಲಕ್ಷ್ಮಣನಿಗೆ ನಾನು ಶೇಷ ಅನ್ನುವ ನೆನಪಾಯ್ತು. ಮಹಾಪ್ರಯತ್ನ ಪಟ್ರೆ ಎತ್ತಕ್ಕಾಗ್ಲಿಲ್ಲ. ಕೈಲಾಸವನ್ನ ಎತ್ತಿದ ರಾವಣನಿಗೆ ಶೇಷನನ್ನ ಎತ್ತಕ್ಕಾಗ್ಲಿಲ್ಲ. ಕಾರಣ ಏನು, ಶೇಷನ ಬಲ ಅಷ್ಟು ದೊಡ್ಡದು. ಆದ್ದರಿಂದ ಕೂರ್ಮ ರೂಪದಿಂದ ಭಗವಂತ, ಇದು ಕೂರ್ಮಾವತಾರ ಇಲ್ಲಿ ಬಂತು. ಆದ್ರಿಂದ ನಮ್ಗೆ ಇದನ್ನ ಕಥೆ ನೋಡ್ತಾ ಬಂದಾಗ ನಾವು ಮತ್ಸ್ಯ ಕೂರ್ಮ ವರಾಹ ಅಂತ ಒಂದು ಆರ್ಡರ್ ಮಾಡಿದ್ದೇವೆ. ಕಥೆ ನೋಡುವಾಗ ಮೊದಲನೇ ಅವತಾರ ಯಾವುದು, ವರಾಹ. ಆಮೇಲೆ ಬಂದಿದ್ಯಾವುದು, ನರಸಿಂಹ. ಆಮೇಲೆ ಬಂದಿದ್ಯಾವುದು, ಕೂರ್ಮ. ಆಮೇಲೆ ಯಾವುದು ಅಂತಂದ್ರೆ ಕೂರ್ಮ ಆದ್ಮೇಲೆ ವಾಮನ. ವಾಮನ ಆದ್ಮೇಲೆ ಯಾವುದು ಅಂದ್ರೆ ಮತ್ಸ್ಯ. ಅಲ್ಲಿಂದ ಮುಂದಕ್ಕೆ ಕರೆಕ್ಟ್ ಆಗಿದೆ. ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಅದು ಕರೆಕ್ಟ್ ಆಗಿದೆ. ಈ ಮೊದಲನೇ 5 ಅವತಾರದಲ್ಲಿ ವ್ಯತ್ಯಾಸಗಳಿದೆ. ಈ ಕಾರಣದಿಂದ ಕೂರ್ಮಾವತಾರದಿಂದ ದೇವರು ಬಂದ. ಅದನ್ನ ಮಥನ ಮಾಡ್ತಾ ಇದ್ರೆ ಆ ಬೆನ್ನ ಮೇಲೆ ಆನಂದವಾಗಿದೆಯಂತೆ, ನಗುತ್ತಾ ಇದೆ ಆ ಕೂರ್ಮ. ಆಮೇಲೆ ನಗುತ್ತಾ ಇದೆ, ಚೆನ್ನಾಗಿ ಬೆನ್ನ ಮೇಲೆ ಗುಳ್ಳೆ ಆದ್ರೆ ಕೆರೆದಷ್ಟು ಆನಂದ ಆಗುತ್ತೆ. ಹಾಗೆ ಕೆರೆದಾಗ ಆನಂದ ಆಗುವಂತೆ ಯಥಾ ಕಂಡೂ ಏನೋ ನೃಪ, ಕೆರೆಯುವಿಕೆ ಅಂತ ಸಂತೋಷವಾಗಿದೆ. ಆಮೇಲೆ ಅಪ್ಪ ಇನ್ನು ಕಡಿಯೋಣ ಅಂತ ಕಡಿಲಿಕ್ಕೆ ಶುರು ಮಾಡಿದ್ರು. ಇನ್ನು ಕಡಿಲಿಕ್ಕೆ ಶುರು ಮಾಡಿದ್ರು ಏನೂ ಬರ್ತಾ ಇಲ್ಲ. ಶಕ್ತಿ ಕಡಿಮೆ ಆಯ್ತು ಅಂತ ದೇವರೇನು ಮಾಡ್ದ, ದೈತ್ಯರ ಒಳಗೆ ದೈತ್ಯ ರೂಪದಿಂದ ಪ್ರವೇಶ, ದೇವತೆಗಳ ಒಳಗೆ ದೇವರೂಪದಿಂದ, ಸರ್ಪದ ಒಳಗೆ ಸರ್ಪದ ರೂಪದಿಂದ, ಬೆಟ್ಟದ ಒಳಗೆ ಬೆಟ್ಟದ ರೂಪದಿಂದ. ಇಷ್ಟೆಲ್ಲ ಆಗುವಾಗ ಬೆಟ್ಟ ಹಾರಿ ಚೂರು ಚೂರಾಗಿ ಹೋಗ್ಬಿಟ್ರೆ ಅಂತ ಬೆಟ್ಟದ ಮೇಲೆ 1000 ಕೈಗಳಿಂದ ಕೂಡಿದ ಅಜಿತ. ಈ ಅಜಿತ ಯಾರ ಮಗ ಅಂತ ಗೊತ್ತಾಯ್ತು ಅಲ್ವಾ, ಸಂಭೂತಿ ದೇವಿಯ ಮಗ ಅಜಿತ. ಆ 1000 ಕೈಗಳ ಅಜಿತ ರೂಪದಿಂದ ಪರ್ವತದ ಮೇಲೆ ಕೂತಿದ್ದಾನೆ. ಪರ್ವತದ ಮೇಲೆ ಕೂತು ಶಕ್ತಿ ಕೊಟ್ಟ ಮಥನ ಮಾಡ್ತಾ ಇದ್ದಾರೆ. ಮಥನ ಮಾಡುವಾಗ ಇನ್ನೂ ಕಡಿಮೆ ಆಯಿತು ಅನಿಸ್ತಾ ಅವನೇ ಒಂದು ಕೈ ದೇವತೆಗಳ ಕಡೆ, ಇನ್ನೊಂದು ಕೈ ದೈತ್ಯರ ಕಡೆ, ಇವನೇ ಕಡಿತಾ ಇದ್ದಾನೆ. ದೇವರು ಕಡಿಯುವಾಗ ಅವನ ತೋಳುಗಳಿಗೆ ಬಂಗಾರದ ವಂಕಿ ಹಾಕೊಂಡಿದ್ದಂತೆ. ಅದೆಲ್ಲ ನೀರ್ ಜೊತೆ ಮಿಕ್ಸ್ ಆಗಿ ಬಂಗಾರದ ಕಣ ಹೊರಗಡೆ ಹಾರು ಬರ್ತಾ ಇದ್ದಂತೆ. ಆ ಬೆಳಕಿನಲ್ಲಿ ಇವರೆಲ್ಲ ಮಥನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮಥನ ಮಾಡುವಾಗ ಮೊಟ್ಟ ಮೊದಲು ಫಸ್ಟ್ ಬಂದಿದ್ಯಾವುದು, ಕಾಲಾಹಲ ಅಥವಾ ಕಾಲಕೂಟ ಅನ್ನುವಂತ ವಿಷ. ಕಪ್ಪು ಹೊಗೆ ಬಂತು ಮೇಲೆ ಫಸ್ಟ್. ಆ ಹೊಗೆ ಬಂದಾಗ ತಡ್ಕೊಳ್ಳೋದು ಹೇಗೆ ಅಂತ ಇವರಿಗೆ ಗೊತ್ತಾಗದೆ ಮೂರ್ಛೆ ಬಿದ್ದೋಗುವಂತ ಸ್ಥಿತಿಗೆ ಬಂದಾಗ ಶಿವನೇ ಶರಣು ಅಂತ ಹೇಳಿ ದೇವದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ಅಂತ ಶಿವನ ಸ್ತೋತ್ರ ಮಾಡುವಾಗ ಅದರಲ್ಲಿ ಶಿವನಿಗೆ 36 ರೂಪಗಳಿದೆ ಅಂತ ಇಲ್ಲಿ ಹೊಸ ಚಿಂತನೆ. ಶಿವನಿಗೆ ಎಷ್ಟು ರೂಪಗಳಿದೆ, 36. 38 ವೇದ ಮಂತ್ರಗಳಿಂದ ಪ್ರತಿಪಾದ್ಯವಾದ 36 ರೂಪ ನಿನಗಿದೆ. ಆ 36 ರೂಪಗಳಲ್ಲಿ ಪ್ರಧಾನವಾದ ರೂಪ ಯಾವುದು ಅಂತಂದ್ರೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಅಂತ 5 ನಾರಾಯಣೋಪನಿಷತ್ತಿನಲ್ಲಿ ಬರುವಂತಹ 5 ಪ್ರಧಾನವಾದ ರೂಪಗಳು. ಆ ರೂಪಗಳಿಂದ ಕೂಡಿದ ನೀನು ಲೋಕಕ್ಕೆ ಕ್ಷೇಮವನ್ನ ಉಂಟು ಮಾಡ್ತಿ. ಆದ್ದರಿಂದ ನೀ ಏನ್ ಮಾಡ್ಬೇಕು, ಇವಾಗ ವಿಷ ಪರಿಹಾರವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಶಿವ ಪಾರ್ವತಿ ಹೇಳ್ತಾನೆ, ಹೋಗಿ ಕುಡ್ಕೊಂಡು ಬರ್ತೀನಿ ನಾನು. ಅಲ್ಲ ಕಷ್ಟ ಆಗಲ್ವಾ ವಿಷ ಕುಡಿದು ಬಿಟ್ರೆ ನಿಮಗೆ ಅಂದಿದ್ದಕ್ಕೆ
ಲೋಕಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಸಜ್ಜನರು ಅವರು ತಮಗಾಗುವಂತ ಕಷ್ಟವನ್ನ ಸಹಿಸ್ಲಿಕ್ಕೂ ರೆಡಿ ಇರ್ತಾರೆ. ಅದೊಂದು ದೇವ್ರ ಸೇವೆ. ಇದೇನಿದು? ದೇವ್ರ ಸೇವೆ ಇದು. ಕರುಣಾಳುಗಳ ಮೇಲೆ ದೇವರು ಯಾವಾಗಲೂ ಅನುಗ್ರಹ ಮಾಡ್ತಾನೆ ಪಾರ್ವತಿ. ನಮಗಿರ್ಬೇಕಾದ್ದೇನು ಅಂದ್ರೆ ನಾವು 4 ಜನಗಳಿಗೆ ನಿರ್ವಂಚನೆಯಿಂದ ಸಹಾಯ ಮಾಡುವಂತ ಬುದ್ಧಿ ನಮಗಿದ್ರೆ ನಮಗೆ ಸಹಾಯ ಮಾಡ್ಲಿಕ್ಕ ಯಾರನ್ನೋ ಇಡ್ತಾನೆ ದೇವ್ರು. ಆದ್ದರಿಂದ ನನಗ ಬುದ್ಧಿ ಇದೆ, ಆ ತರ ಬುದ್ಧಿ ಯಾರಿಗಿರುತ್ತೆ ಅವ್ರನ್ನ ದೇವ್ರು ಕಾಪಾಡ್ತಾನೆ. ಅದಕ್ಕೆ ನಾನು ಹೋಗ್ತೀನಿ. ಈಗ ನಾನು ಮಾಡೋ ದೇವರ ಪೂಜೆ ಏನು ಅಂದ್ರೆ ವಿಷವನ್ನ ಕುಡಿದು ಬರುವುದು. ಯಾರು ಹೇಳ್ತಾರೆ ಅಮೃತಕ್ಕೋಸ್ಕರ ಎಲ್ಲಾ ಗಲಾಟೆ ಮಾಡಿದ್ರು, ವಿಷಕ್ಕೆ ಯಾರು ಮುಂದೆನೇ ಬರ್ಲಿಲ್ಲ. ವಿಷಕ್ಕೋಸ್ಕರ ಬಂದ ದೇವತೆ ಯಾರು ಅಂದ್ರೆ ಶಿವ. ಆದ್ದರಿಂದಲೇ ನಾವು ಅವರನ್ನ ಕಷ್ಟ ಬಂದಾಗ ಮಹಾಪ್ರಯತ್ನ ಪಟ್ಟು ಸ್ತೋತ್ರ ಮಾಡೋ ಉದ್ದೇಶ ಇಷ್ಟೇ. ಎಲ್ಲರೂ ಸುಖ ಬಂದಾಗ ನಾವು 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 ಅಂತ ಬರ್ತಾರೆ, ಕಷ್ಟ ಬಂದಾಗ ಸುಖ ಬಂದಾಗ ನಾವು ಇಂತಿದ್ದವರೇ ಬೈಕೊಂಡು ಆಚೆ ಹೊರಟೋಗ್ತಾರೆ. ಕಷ್ಟ ಬಂದಾಗ ಯಾರು ನಮ್ ಬೆನ್ನಿಗಿರ್ತಾರೆ ಅವರೇ ಶಾಶ್ವತ ಅನ್ನೋ ಭಾವನೆ. ರುದ್ರದೇವರ ಅಪಾರವಾದ ಕರುಣೆ ಏನು ಅಂತಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ. ನಾನು ವಿಷ ಕುಡಿದು ದೇವರ ಸೇವೆ ಮಾಡ್ತೀನಿ ಅಂತ ನೇರವಾಗಿ ಕೆಳಗಿಳಿದು ಬಂದು ಬೊಗಸೆ ಹಿಡಿದ್ರು. ಆ ಬೊಗಸೆಯಲ್ಲಿ ವಿಷ ಒಳ ಹೋಗ್ತಾ ಇದೆ. ತಸ್ಯಾಪಿ ದರ್ಶಯಾಮಾಸ. ಆ ವಿಷದ ಪ್ರಭಾವ ಶಿವನನ್ನು ಬಿಡಲಿಲ್ಲ, ಸ್ಪಷ್ಟ ಬಂತು. ಆದ್ದರಿಂದ ಪ್ರಭಾವವನ್ನ ತಡ್ಕೊಳ್ಳುವ ಸಾಮರ್ಥ್ಯ ಇವ್ರಿಗಿಲ್ಲ. ಯಾಕೆ ಅಂತಂದ್ರೆ ವಿಷ, ಆ ಕಾಲಕೂಟ ಅನ್ನೋ ವಿಷ, ಅದಕ್ಕೆ 2 ಹೆಸರಿದೆ. ಹಾಲಾಹಲ ಅಂತ ಒಂದು, ಕಾಲಕೂಟ ಅಂತ 2. ಆ ಒಂದೇ ವಿಷಕ್ಕೆ 2 ಹೆಸರು. ಆ ಕಾಲಕೂಟ ಅನ್ನೋ ವಿಷ, ಅದಕ್ಕೆ ಅಭಿಮಾನಿ ಯಾರು? ಕಲಿ. ಕಲಿ ಕಲಿಯಿಂದ ಅಭಿಮನ್ಯಮಾನವಾದ ವಿಷ ಕಾಲಕೂಟ. ರುದ್ರದೇವರಿಗೆ ಕಲಿಯನ್ನ ತಡೆಯುವ ಸಾಮರ್ಥ್ಯ ಸ್ವರೂಪತಃ ಅವ್ರಿಗಿಲ್ಲ. ಆದ್ದರಿಂದ ನಿಧಾನವಾಗಿ ಆಲೋಚನೆಯನ್ನ ಮಾಡ್ತಾ ಈ ಕಥೆಯ ಆಂತರ್ಯವನ್ನ ವಿಚಾರ ಮಾಡಿದಾಗ ಏನ್ ಗೊತ್ತಾಗುತ್ತೆ? ನಿಜವಾಗಿ ವಿಷಪಾನ ಮಾಡಿದ್ದು ಯಾರು? ಶಿವನ ಅಥವಾ ಇನ್ನೊಬ್ರು ಯಾರು ಇದಾರ ಅಲ್ಲಿ ಅಂತ ಪ್ರಶ್ನೆ ಬಂದ್ರೆ, ವಿಷ ಕುಡಿದು ಜೀರ್ಣ ಮಾಡ್ಕೊಂಡ್ರೆ ಹಬ್ಬ ಸಹಾಯ ಮಾಡಿದೆ ಅಂತ ಅರ್ಥ. ವಿಷ ಕುಡಿದು ಜೀರ್ಣ ಮಾಡ್ಕೊಳಕ್ಕಾಗದೆ, ಒಳಗೂ ಬರದೆ ಹೊರಗೂ ಹೋಗದೆ ಗಂಟ್ಲಲ್ಲೇ ಉಳಿಸ್ಕೊಂಡು ಮಾಡಿದ್ದೇನಾಯ್ತು ಅಲ್ಲಿಗೆ? ಅದು ಪ್ರಧಾನವಾಗಿ ಮಾಡಿದ್ರು ಅಂತ ಅರ್ಥ ಅಲ್ಲ. ಆದ್ದರಿಂದ ಭಾಗವತ ಸ್ತೋತ್ರ ಮಾಡುವಾಗ ಹೇಳುತ್ತೆ ದೇವದೇವ ಮಹಾದೇವ ಅಂತ. ಮಹಾದೇವ ಅನ್ನುವ ಶಬ್ದ ಬ್ರಹ್ಮದೇವರನ್ನು ಕರೀತಾ ಇದೆ. ಬ್ರಹ್ಮದೇವರನ್ನು ಬಿಟ್ರೆ ವಾಯುದೇವರನ್ನು ಕರೆಯುತ್ತೆ. ಆದ್ದರಿಂದ ಮಹಾದೇವ ಅನ್ನುವ ಶಬ್ದ ವಾಯುದೇವರನ್ನು ಹೇಳ್ತಾ ಇದೆ. ಆದ್ದರಿಂದ ವಾಯುದೇವರ ಅನುಗ್ರಹದಿಂದ ಶಿವ ವಿಷಪಾನವನ್ನ ಮಾಡಿದ್ದು. ಇದನ್ನ ಹೊರಗಡೆ ಹೇಳಿದ್ರೆ ದೊಡ್ಡ ಗಲಾಟೆ ಆಗುತ್ತೆ. ಯಾರಿಗೂ ವಿಮರ್ಶೆಯನ್ನ ಮಾಡುವ ಚರ್ಚೆ ಬೇಡ. ಪುರಾಣಗಳ ಕಥೆ ಕೇಳಿದಾಗ ಏನೋ ಕೇಳ್ಕೊಂಡು ಹೋಗೋದಲ್ಲ, ಆಂತರ್ಯ ಅರ್ಥಕೊಂಡಾಗ ಮಾತ್ರ ಕೇಳಿದ್ದಕ್ಕೆ ಸಾರ್ಥಕ ಆಗುತ್ತೆ. ಸಾರ್ಥಕ ಆಗೋದು ಯಾವಾಗ? ಒಳಗಿನ ತತ್ವ ತಿಳ್ಕೊಂಡಾಗ. ಸುಮ್ಮನೆ ಕಥೆ ಕೇಳಿದ್ರೆ ಪ್ರಯೋಜನ ಇಲ್ಲ. ವೇದದಲ್ಲಿ ಕೇಶಿ ಸೂಕ್ತ ಅಂತ ಬರುತ್ತೆ. ಆ ಕೇಶಿ ಸೂಕ್ತದಲ್ಲಿ ಒಂದು ಮಂತ್ರ, ಕೇಶಿ ವಿಷಸ್ಯ ಪಾತ್ರೇಣ ಯದ್ ರುದ್ರೇಣ ಅಪಿಬತ್ಸಹ. ಕೇಶಿ ಅಂದ್ರೆ ವಾಯುದೇವರು. ವಾಯುದೇವರು ಪಾತ್ರೆಯಲ್ಲಿ ವಿಷವನ್ನ ಹಾಕೊಂಡು ಶಿವನ ಜೊತೆಯಲ್ಲಿ ಏನ್ ಮಾಡಿದ್ರು? ವಿಷವನ್ನ ಕುಡಿದ್ರು. ಕುಡಿದಾಗ ನನಗೂ ವಿಷ ಬೇಕು ಅಂತ ಕೇಳಿದಾಗ, ನಿನಗೇ ಬರ್ಬೇಕಿ ಕೀರ್ತಿ, ನನಗೆ ಬೇಕಾಗಿಲ್ಲ. ವಾಯುದೇವರಿಗೂ ಕಲಿಯನ್ನ ಹೊಡಿತಾರೆ ಜಗತ್ ಪ್ರಸಿದ್ಧ. ಅಂತ ವಾಯುದೇವರು ಕಾಲಕೂಟವನ್ನು ಹಾಕಿ ಚೆನ್ನಾಗಿ ಹಿಂಡಿ 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 ಅದನ್ನ ಏನ್ ಮಾಡ್ತಾರೆ? ಶಿವನಿಗೆ ಕೊಟ್ರು. ಏನೇ ಆಗ್ಲಿ, ವಾಯುದೇವರ ಜೀವೋತ್ತಮತ್ವವನ್ನು ಹೇಳ್ಬೇಕಾದ್ರೆ ಹಿಂಡಿದ ಕಾಲಕೂಟವನ್ನ ಕುಡಿದ್ರು ರುದ್ರದೇವರು. ಅದೇನ್ ಕಡಿಮೆ? ಹಿಂಡಿದ ಕಾಲಕೂಟ ಅದು ಕುಡಿಯಕ್ ಒಂದು ಧೈರ್ಯ ಬೇಕಲ್ಲ. ವಿಷವೇ ತಾನೆ. ಕಾನ್ಸಂಟ್ರೇಟೆಡ್ ವಿಷಾನೋ ಡೈಲ್ಯೂಟೆಡ್ ವಿಷಾನೋ ಯಾವ್ದೋ ಒಂದು, ಆ ವಿಷ ಕುಡಿಯಕ್ ಒಂದು ಧೈರ್ಯ ಬೇಕಲ್ಲ. ಆ ಧೈರ್ಯ ಶಿವನಿಗೆ ಎಲ್ಲಿಂದ ಬಂತು ಅಂದ್ರೆ ವಿಷ ಕೊಟ್ಟಿದ್ಯಾರು? ಅಷ್ಟೇ. ವಾಯುದೇವರ ಕೈಯಲ್ಲಿ ಬಂದ ವಿಷ ನನ್ನನ್ನು ಕೊಲ್ಲಲ್ಲ, ನನಗೆ ಕಲಿ ಪ್ರಭಾವ ನನ್ನಲ್ಲಿ ಬೀರಲ್ಲ. ರುದ್ರದೇವರಂತ ದೊಡ್ಡ ದೇವತೆಗಳ ತನಕ ಯಾಕೆ? ಪ್ರಹ್ಲಾದನಿಗೆ ಅವರಪ್ಪ ಶಿವನಿಗೆ ಹೋಲಿಸ್ಕೊಂಡ್ರೆ ಪ್ರಹ್ಲಾದ ಯಾವ ಮೂಲೆ ಅಲ್ವಾ? ಅವರಪ್ಪ ಕೊಟ್ಟ ವಿಷಾನ ಅನಾಯಾಸವಾಗಿ ಕುಡಿದು ಬಿಟ್ಟ ಅಲ್ವಾ? ಅವರಪ್ಪ ರಾಕ್ಷಸ ಕೊಟ್ಟ ವಿಷವೇ ಪ್ರಹ್ಲಾದ ರಾಜನಿಗೆ ಅಮೃತ ಆಯ್ತು ಅಂದ ಮೇಲೆ
ಇವ್ರಿಗೂ ಇವರಪ್ಪನೇ ಕೊಟ್ಟಿದ್ದು. ಶಿವನಿಗೂ ಅವರ ಅಪ್ಪನೇ ವಾಯುದೇವರೇ ಕೊಟ್ಟ ವಿಷ ಅದು ನೀಲಿಯಾಗಿ ಕಂಠದಲ್ಲಿ ಇವತ್ತಿಗೂ ಹಾಗೆ ಉಳಿದಿದೆ. ಮೂರ್ಛೆ ಒಂದು ಕೆಳಗೆ ಬಿದ್ರಂತೆ. ಆಗ ವಾಯುದೇವರು ಅವರ ತಲೆಯನ್ನ ಸವೃತ ಅಚ್ಯುತ ಅನಂತ ಗೋವಿಂದ ಅಂತ 3 ಬಾರಿ ಸವರಿ ಎದ್ರು. ಅವತ್ತಿನಿಂದ ರುದ್ರದೇವರು ಆ ವಿಷದ ಪ್ರಭಾವ ಅವ್ರ ಮೇಲೆ ಆಗದೇ ಇರುವಂತೆ ಮಾಡ್ಕೊಳ್ತಾ ಇದ್ದಾರೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಇದು ನಾಮತ್ರಯ ಮಹಾಮಂತ್ರ. ಎಲ್ಲ ರೋಗವನ್ನ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಪುರಾಣದಲ್ಲಿ ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆಯನ್ನ ಮಾಡಿ ಔಷಧಿಯನ್ನ ಸ್ವೀಕಾರ ಮಾಡಿಕೊಂಡ್ರೆ ರೋಗಗಳು ವಿಶೇಷವಾಗಿ ನಮಗೆ ತೊಂದರೆ ಕೊಡಲ್ಲ, ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ. ಆ ದೃಷ್ಟಿಯಲ್ಲಿ ರುದ್ರದೇವರು ವಿಷಕಂಠ, ನೀಲಕಂಠ, ಶ್ರೀಕಂಠ ಇತ್ಯಾದಿಯಾಗಿ ನಾನಾ ನಾಮಗಳಿಂದ ಪ್ರಸಿದ್ಧರಾಗಿ ಆಯಾ ಕ್ಷೇತ್ರಗಳಲ್ಲಿ ವಿರಾಜಮಾನರಾಗಿದ್ದಾರೆ. ಮುಖ್ಯವಾಗಿ ವಿಷವನ್ನ ಕುಡಿದಿದ್ಯಾರು? ವಾಯುದೇವರು. ತದನಂತರದಲ್ಲಿ ವಿಷಪಾನವನ್ನ ಮಾಡಿ ವಿಶೇಷವಾದ ಕೀರ್ತಿಯನ್ನು ಸಂಪಾದನೆ ಮಾಡಿ ದೇವತೆಗಳಿಗೆ ಉಪಕಾರ ಮಾಡಿದಂತ ಮಹಾನುಭಾವರು ನಮ್ಮ ಮಹಾರುದ್ರದೇವರು. ಅವರು ಹಾಗೆ ವಿಷಪಾನ ಮಾಡುವಾಗ ಕೆಲವು ಹನಿಗಳು ಕೆಳಗೆ ಬಿತ್ತು. ಆ ಕೆಲವು ಹನಿಗಳು ಅಂದ್ರೆ ಕುಡಿಯುವಾಗ ಭಯ ಇರುತ್ತಲ್ಲ, ಆ ಹನಿಗಳು ಕೆಳಗೆ ಬಿದ್ದಾಗ ಅದನ್ನ ವಿಷದ ಪ್ರಾಣಿಗಳೆಲ್ಲ ನೆಕ್ಕು ಬಿಟ್ಟುವಂತೆ. ಅದಾದ್ಮೇಲೆ ಅಂತಹ ರುದ್ರದೇವರು ಪಾನ ಮಾಡುವಾಗ ಅವರಲ್ಲಿದ್ದ ವಿಷವನ್ನ ಈ ಶುಕ್ರಾಚಾರ್ಯ ಏನ್ ಮಾಡಿದ್ದಾರೆ, ನನಗೊಂಚೂರು ಬೇಕು ಅಂತ ಕೇಳಿಸ್ಕೊಂಡಿದ್ದಾರೆ. ಕಾಲಕೂಟ ವಿಷ ಅದು ಬೇಕು, ನನಗೊಂದು ಸ್ವಲ್ಪ ಕೊಡಿ ಅಂತ ಇಸ್ಕೊಂಡಿದ್ರು. ಅದನ್ನ ಏನ್ ಮಾಡ್ದ, ಶುಕ್ರಾಚಾರ್ಯರ ಶಿಷ್ಯ ಕಣಿಂಕ ಅಂತ ಒಬ್ಬ ದುಷ್ಟ ಬ್ರಾಹ್ಮಣ, ಅವನೇನ್ ಮಾಡ್ದ, ಶುಕ್ರಾಚಾರ್ಯ ಇಸ್ಕೊಂಡಿದ್ದ ಆ ವಿಷಾನ. ಆ ಕಣಿಂಕನ ಶಿಷ್ಯ ಯಾರು? ದುರ್ಯೋಧನನ ಸೋದರ ಮಾವ. ಅವನು ಯಾರು ನೋಡಿ, ಎಲ್ಲಿಂದ ಲಿಂಕ್ ಇರುತ್ತೆ ನೋಡಿ. ಕಾಲಕೂಟ ವಿಷ ಸಮುದ್ರ ಮಥನದ ಕಾಲದಲ್ಲಿ ಬಂತು, ಅದು ಶಿವನ ಕೈಗೆ ಡೈಲ್ಯೂಟ್ ಆಗಿ ಬಂತು. ಆ ವಿಷದ ಒಂದು ಭಾಗ ಶುಕ್ರಾಚಾರ್ಯ ಹತ್ರ ಇತ್ತು. ಶುಕ್ರಾಚಾರ್ಯರಿಂದ ಕಣಿಂಕನಿಗೆ ಬಂತು, ಕಣಿಂಕನಿಂದ ಶಕುನಿಗೆ ಬಂತು. ಶಕುನಿ ಏನ್ ಮಾಡ್ತಾನೆ, ಭೀಮನ್ನ ಕೊಂದಾಕ್ ಬಿಡ್ಬೇಕಲ್ಲ ಏನಾದ್ರೂ ಮಾಡಿ ಅಂದಾಗ ಭೀಮನಿಗೆ ತಿನ್ನೋದಿಷ್ಟ, ತಿನ್ನೋ ಪದಾರ್ಥದಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡೋಣ ಅಂತ ಹೇಳಿದ್ರು. ಕೊಟ್ಬಿಡೋಣ ಅಂತ ಹೇಳಿದಾಗ ಲಡ್ಡುಕ ಲಾಡು ಅವತ್ತಿನ, ಅದಕ್ಕೆ ಲಾಡು ಅಂತ ಎಲ್ರಿಗೂ ಬೇಜಾರು. ಯಾಕೆಂದ್ರೆ ಮಹಾಭಾರತ ಕಾಲದಿಂದ ಲಾಡು ಇದೆ. ಆದ್ದರಿಂದ ಆ ಲಾಡುದಲ್ಲಿ ಮಿಕ್ಸ್ ಮಾಡ್ಬಿಟ್ಟು, ಮಿಕ್ಸ್ ಮಾಡಿದಾಗ ಇವನೇನ್ ಮಾಡ್ದ, ತಿಂದುಬಿಟ್ಟ, ತಿಂದು ಮಲಗಿಬಿಟ್ಟ. ಭೀಮ ಸಾಯ್ತಾನೆ, ಉಸಿರು ನಿಂತೋಗತ್ತೆ ನಿಂತೋಗತ್ತೆ ಅಂತ ಕಾಯ್ತಾ ಇದ್ದಾರೆ. ಇಡೀ ಕಾಲಕೂಟ ವಿಷ ಭೀಮನಿಗೆ ಏನಾಯ್ತು, ಜೀರ್ಣ ಆಗೋಯ್ತು. ಮಹಾಭಾರತದಲ್ಲಿ ಬರೋ ಕಥೆ. ಆದ್ರಿಂದ ರುದ್ರದೇವರು ಕಾಲಕೂಟ ಪಾನ ಮಾಡಿದಾಗ ಜೀರ್ಣ ಆಗದೆ ಕಂಠದಲ್ಲಿ ನಿಂತ್ಕೊಂತು. ಭೀಮಸೇನ ಅದೇ ಕಾಲಕೂಟ ವಿಷವನ್ನ ತಿಂದಾಗ ಜೀರ್ಣ ಆಯ್ತು ಅಂತಂದ್ರೆ, ಜೀರ್ಣ ಆದವನು ದೊಡ್ಡವನು, ಗಂಟ್ಲಲ್ಲೇ ಇಟ್ಕೊಂಡವನು ದೊಡ್ಡವನು. ಅಲ್ಲಿ ಶಿವ ಕೆಳಗೆ ಕೀಳು ಅಂತ ಹೇಳೋ ತಾತ್ಪರ್ಯ ನಮಗಲ್ಲ. ದೇವತೆಗಳನ್ನ, ದೇವರನ್ನ ಯಾವ್ಯಾವ ಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕು ಆ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ರೆ ಮಾತ್ರ ಅವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಭೀಮಸೇನ ಜೀರ್ಣ ಮಾಡಿಕೊಂಡ ಕಥೆ ಮಹಾಭಾರತದಲ್ಲಿ ಬರುತ್ತೆ. ಇವತ್ತಿಗೂ ರುದ್ರದೇವರು ವಿಷಪಾನವನ್ನು ಮಾಡಿ ಅದರ ಪರಿಹಾರಕ್ಕಾಗಿ ತಲೆ ಮೇಲೆ ಗಂಗೆ, ಅದಾದ ಮೇಲೆ ಇನ್ನೂ ತಂಪಾಗ್ಲಿ, ವಿಷ ಬಿಸಿತಾನೆ, ತಂಪಾಗ್ಲಿ ಅಂತ ತಲೆ ಮೇಲೆ ಚಂದ್ರ, ಇನ್ನೂ ತಂಪಾಗ್ಲಿ ಅಂತ ಹಿಮಾಲಯದಲ್ಲಿ ವಾಸ, ಇನ್ನೂ ತಂಪಾಗ್ಲಿ ಅಂತ ತಂಪಾದ ಶರೀರದಿಂದ ಕೂಡಿದ ಸರ್ಪಗಳು, ತಂಪಾಗ್ಲಿ ಅಂತ ಹೇಳಿ ಆನೆ ಚರ್ಮ, ತಂಪಾಗ್ಲಿ ಅಂತ ಜಿಂಕೆ ಚರ್ಮ, ಎಲ್ಲವನ್ನ ಇಟ್ಕೊಂಡಿರೋ ಮೂಲ ಉದ್ದೇಶ ಏನು, ವಿಷದ ಪ್ರಭಾವ. ಆದ್ದರಿಂದ ಇದರಲ್ಲಿ ಇನ್ನೊಂದು ಸಂದೇಶ ರಾಜರಾಜರು ಹೇಳ್ತಾರೆ, ಚಂದ್ರನನ್ನ ಶಿವ ಎಲ್ಲಿಟ್ಕೊಂಡಿದ್ದಾನೆ, ತಲೆ ಮೇಲೆ ಇಟ್ಕೊಂಡಿದ್ದಾನೆ. ವಿಷವನ್ನು ಎಲ್ಲಿಟ್ಕೊಂಡಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ದುಷ್ಟತನದ ಪರಮಾವಧಿ ಇರುತ್ತೆ. ಆ ದೌಷ್ಟ್ಯ, ಕೆಟ್ಟ ಗುಣ ಎಲ್ಲಿರ್ಬೇಕು, ವಿಷದಂತೆ ಗಂಟ್ಲಲ್ಲಿರ್ಬೇಕು. ಒಳ್ಳೆಯ ಗುಣ ಎಲ್ಲಿರ್ಬೇಕು, ತಲೆ ಮೇಲೆ ಇರ್ಬೇಕು. ಇದು ರುದ್ರದೇವರು ನಮಗೆ ಮಾಡುವಂತಹ ದೊಡ್ಡ ಪಾಠ. ಈ ದೃಷ್ಟಿಯಲ್ಲಿ ಆ ಕಾಲಕೂಟದ ಪರಿಹಾರ ಆಯ್ತು. ಕಾಲಕೂಟ ಪರಿಹಾರ ಆಗಿ ಇನ್ನು ಎಷ್ಟೊಳಗೆ ಹೊಟ್ಟೋದ. ಮುಂದೆ ಘಟನೆಗಳು ಏನಾಯ್ತು ಶಿವನಿಗೆ ಅದು ಗೊತ್ತಿಲ್ಲ. ಕೈಲಾಸಕ್ಕೆ ಹೋಗಿ ರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಮಥನ ಶುರು ಮಾಡಿದ್ರು. ಉಚ್ಚೈಶ್ರವಸ್ ಅನ್ನುವಂತ ಕುದುರೆ ಬಂತು. ಅದನ್ನ ಬಲಿ ನನಗಿರ್ಲಿ ಅಂತ ದೇವರ ಆದೇಶ ಆಗಿದೆ, ಏನು ಕೇಳಬೇಡ ಅಂತ ತಗೊಳಪ್ಪ.
ಆಮೇಲೆ ಐರಾವತ ಅನ್ನೋ ಆನೆ ಬಂತು. ಅದನ್ನ ಅವ್ರು ಕೇಳ್ತಾರ ಅಂತ ನೋಡಿದ್ರು, ಕೇಳಲಿಲ್ಲ. ಇಂದ್ರನಿಗೆ ಬಂತು. ಅಪ್ಸರೆಯರು ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾನೆ ಮೇಲ್ ಬಂದ್ಬಿಟ್ರು ಅವ್ರು. ಅವ್ರು ಬಂದಾಗ ಅವರು ನೇರವಾಗಿ ಇಂದ್ರನ ಹತ್ರ ಬಂದ್ರು. ಅದಾದ್ಮೇಲೆ ಪಾರಿಜಾತ ವೃಕ್ಷ ಬಂತು. ಪಾರಿಜಾತ ಯಾಕೆ ದೊಡ್ಡದು ಅಂತಂದ್ರೆ ಎಲ್ಲ ಅರ್ಥಗಳನ್ನ ಕೊಡುತ್ತೆ. ಒಂದೊಂದು ಹೂವನ್ನ ಪೂಜೆ ಮಾಡೋದ್ರಿಂದ ಒಂದೊಂದು ಫಲ. ಸಂಪಿಗೆ ಹೂವ ರಾತ್ರಿ ಇಟ್ಟರೆ ಬೆಳಗ್ಗಿನ ತನಕ ಹಾಗೆ ಇರುತ್ತೆ, ಕರೆಕ್ಟಾಗಿ ಇಟ್ಬಿಟ್ರೆ. ಮಲ್ಲಿಗೆ ಹೂವ 2 ದಿನ ಬರುತ್ತೆ, ಮಲ್ಲೆ ಹೂವ 1.5 ದಿನ ಬರುತ್ತೆ, ಇನ್ನು ಸೇವಂತಿಗೆ ಅಂತೂ ವಾರಗಟ್ಲೆ ಹಾಗೆ ಕೂತಿರುತ್ತೆ. ಆದ್ರೆ 1/4 ಗಂಟೆ 20 ನಿಮಿಷಕ್ಕೆ ಬಾಡ್ ಹೋಗುವಂತ ಹೂ ಯಾವುದು? ಒಂದೇ. ಒಂದು ಮಳೆ ಇದ್ರೆ ಬರಲ್ಲ. ಆದ್ದರಿಂದ ಒಂದೊಂದು ಹೂವನ್ನ ಪೂಜೆ ಮಾಡಿದ್ರೆ ಒಂದೊಂದು ಫಲ. ಎಲ್ಲಾ ಫಲ ಬರಬೇಕು ಅಂದ್ರೆ ದೇವರಿಗೆ ಪಾರಿಜಾತದಲ್ಲಿ ಮಾಡಬೇಕು. ಏನ ಪುಷ್ಪೇಣ ಗೋವಿಂದ ಸರ್ವಾರ್ಥ ಪ್ರದಶ್ಚ. ಯಾವ ಹೂವಿನಿಂದ ದೇವರು ಪೂಜೆ ಮಾಡಿಸ್ಕೊಂಡು ಸಕಲಾಭೀಷ್ಟಗಳನ್ನು ಕೊಡ್ತಾನೋ ಅಂತ ಹೂ ಯಾವುದು? ಪಾರಿಜಾತ. ಆ ಪಾರಿಜಾತ ವೃಕ್ಷ ಮೇಲೆ ಬಂತು. ಆ ಪಾರಿಜಾತ ಎಲ್ಲಿ ಹೋಯ್ತು? ದೇವತೆಗಳ ಹತ್ರನೇ ಬಂತು. ಇನ್ನೂ ಮಥನ ಮಾಡ್ತಾರೆ, ಅಮೃತ ಬರ್ಲಿಲ್ಲ. ಕೌಸ್ತುಭ ಅಂತ ಒಂದು ಮಣಿ ಬಂತು. ಅದು ನಮ್ಗೆ ಯಾರಿಗೂ ಅಲ್ವೇ ಅಲ್ಲ ಅಂತ ಅದನ್ನೇನ್ ಮಾಡಿದ್ರು, ಭಗವಂತನ ಕತ್ತಿಗೆ ಹಾಕ್ಬಿಟ್ರು. ಕೌಸ್ತುಭ ಮಣಿ ಚತುರ್ಮುಖ ಬ್ರಹ್ಮದೇವರು ಕುತ್ತಿಗೆಗೆ ಹಾಕಿದ್ರು. ಇನ್ನೂ ಮಥನ ಮಾಡುವಾಗ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಲಕ್ಷ್ಮೀ ದೇವಿ ಮೇಲೆದ್ದು ಬರ್ತಾಳೆ. ಲಕ್ಷ್ಮಿ ಮೇಲೆದ್ದು ಬಂದಾಗ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ನೋಡಿ, ಅಮೃತ ಬೇಕು ಅನ್ನೋ ಆಸೆನೆ ಯಾರು ಹೊಟ್ಟೋಯ್ತು ಅವಾಗ? ಏನಿಲ್ಲ, ಎಲ್ಲ ಸೈಡಿಗೆ ಕೂತ್ಕೊಂಡ್ಬಿಟ್ರಿ. ಎಲ್ಲ ದೈತ್ಯರಿಗೆಲ್ಲ ನನಗೆ ಅವಳು ಬೇಕು ಅಂತ ಆಸೆ ಆಗ್ತದೆ. ದುಷ್ಟರು ಹೇಗಿರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಆಭರಣಗಳು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ, ನಮ್ಮ ಹತ್ರ ಒಂದು ಇಲ್ವಲ್ಲ ಅಂತ ಅನ್ಕೊಂಡ್ಬಿಟ್ರೆ ಆತರ. ತಿರುಪತಿ ಶ್ರೀನಿವಾಸ ದೇವ್ರ ದೇವಸ್ಥಾನಕ್ಕೆ ಹೋಗಿ ನಮ್ಮಲ್ಲಿ ಆತರ ಒಂದೇ ಒಂದು ಕಿರೀಟ ಇಲ್ವಲ್ಲ ಅಂತ ಒಂದು ಭಾವನೆ ಮನಸ್ಸಿಗೆ ಬಂದ್ರೆ ನಮಗೂ ರಾಕ್ಷಸರಿಗೆ ಏನ್ ವ್ಯತ್ಯಾಸ? ಅದು ದೇವರಿಗೆ ಸರಿ ಅದೆಲ್ಲ. ಆದ್ರಿಂದ ದೇವತೆಗಳ ದೇವಸ್ಥಾನದ ಆಭರಣ ನೋಡಿ ಆತರ ನಮ್ಮಲ್ಲೂ ಇರ್ಲಿ, ನಮ್ಮಲ್ಲೂ ಆತರ ಬಂಗಾರ ಇರ್ಲಿ ಅನ್ಕೊಂಡ್ರೆ ದೈತ್ಯರೆಲ್ಲ ಅಪೇಕ್ಷೆ ಪಡ್ತಾರೆ. ವಿನಾ ಬಲಿಂ ಅಂತ ನೋಡ್ರಿ. ಬಲಿಚಕ್ರವರ್ತಿಗೆ ಮಾತ್ರ ಕಣ್ಮುಚ್ಕೊಂಡ್ಬಿಟ್ಟ ಅವನು. ನಮ್ಮವ್ರಿಗೆ ತಡೆಯಕ್ಕಾಗಲ್ಲ, ನೋಡಲ್ಲ, ಮಾತ್ರ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಕಣ್ಮುಚ್ಕೊಂಡ. ದೇವತೆಗಳು ನಮಸ್ಕಾರ ಮಾಡ್ತಾ ಕೂತ್ಕೊಂಡ್ರು. ಲಕ್ಷ್ಮಿ ಎದ್ದು ಬರ್ತಾ ಇದ್ದಾಗ ಅವಳು ಮದುವೆ ಮಾಡ್ಕೊಳಕ್ಕೆ ಬಂದಿದ್ದು ಗೊತ್ತಾಯ್ತು. ಯಾಕೆಂದ್ರೆ ಸಂಪತ್ತು ಬರೋ ಮೊದಲು ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಅಂತಂದ್ರೆ ಏನು? ವಿದ್ಯೆ. ಮೊದಲು ವಿದ್ಯೆ ಬರುತ್ತೆ, ವಿದ್ಯೆ ಬಂದಾದ್ಮೇಲೆ ಸಂಪತ್ತು. ಯಥಾಯೋಗ್ಯವಾದಂತಹ ವಿದ್ಯೆ ಇಲ್ಲದೆ ಸಂಪತ್ತು ಬಂತು ಅಂದ್ರೆ ಅದು ಅಶಾಶ್ವತ ಅಂತ ಅರ್ಥ. ಮಿನಿಮಮ್ ಅಂದ್ರೆ ಅವರಷ್ಟು ಇವರಷ್ಟು ಅಲ್ಲ, ನಮ್ಮ ಯೋಗ್ಯತೆ ಲೆಕ್ಕ ಹಾಕಕ್ಕೆ ಬರಲ್ಲ ಅಂದ್ರೆ 100 ರೂಪಾಯಿ ಕೊಟ್ರೆ ಏನ್ ಪ್ರಯೋಜನ ಅವನ್ಗೆ? ಆದ್ದರಿಂದ ಮಿನಿಮಮ್ ಆದಂತಹ ವಿದ್ಯೆಯನ್ನ ಕೊಟ್ಟು ಲಕ್ಷ್ಮಿ ಸಂಪದ್ ರೂಪದಿಂದ ಬರ್ತಾಳೆ ಅನ್ನೋದಕ್ಕೆ ಸೂಚಕ ಲಕ್ಷ್ಮಿ ಎದ್ದು ಬಂದ್ಲು. ಇವರೆಲ್ಲ ಪುಣ್ಯವಾಚನ ಮಾಡ್ಬಿಟ್ರು. ಕೃತ ಸ್ವಸ್ಥಯನ ಪುಣ್ಯವಾಚನ ಮಾಡ್ತಾರೆ. ಮಾಡಿದ ಮೇಲೆ ಅಷ್ಟದಿಗ್ಗಜಗಳು ಬಂದವು. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯ ಎದ್ದು ಮೇಲೆದ್ದು ಬರ್ತಾಳೆ. ಮೇಲೆದ್ದು ಅಷ್ಟದಿಗ್ಗಜಗಳು ಬಂದು ಬಂಗಾರದ ಕಲಶದಲ್ಲಿ ಲಕ್ಷ್ಮಿಗೆ ಎಲ್ಲ ನದಿಗಳ ನೀರಿನಿಂದ ಅಭಿಷೇಕ ಮಾಡುತ್ತೆ. ಗಜಲಕ್ಷ್ಮಿ ಅಂತ ನಾವೇನ್ ಹೇಳ್ತೀವಲ್ಲ, ಇದೆ. ಎಲ್ಲ ಅಷ್ಟದಿಗ್ಗಜಗಳು ಲಕ್ಷ್ಮಿಗೆ ಅಭಿಷೇಕ ಮಾಡುತ್ತೆ. 8 ದಿಕ್ಕಿನಿಂದ. ನಾವು 2 ಆನೆ ಅಭಿಷೇಕ ಮಾಡೋದು ನೋಡ್ತೀವಿ ಅಷ್ಟೇ. ಇದೆ ಫೋಟೋ ಚಿತ್ರ ಕಲ್ ಮೇಲೆ. ಆದ್ದರಿಂದ 2 ಆನೆಗಳು ಅಭಿಷೇಕ ಮಾಡೋದು. ಅಷ್ಟದಿಗ್ಗಜಗಳು 8 ದಿಕ್ಕಲ್ಲಿ ಗಜ ಆನೆಗಳು ನಿಂತ್ಕೊಂಡು ಅದಕ್ಕೆ ಒಂದೊಂದಕ್ಕೆ 4 ಸೊಂಡ್ಲು ಅಭಿಷೇಕ ಮಾಡ್ತು. ವರುಣ ಒಳ್ಳೆ ವಸ್ತ್ರವಂತ ಕೊಟ್ಟ. ಒಬ್ಬೊಬ್ಬರು ಅವಳಿಗೆ ಆಭರಣ, ವಸ್ತ್ರ, ವಿಭೂಷಣ, ಗಂಧ, ಮಾಲೆ ಎಲ್ಲಾ ತಂದ್ಕೊಟ್ರು. ಕುತ್ತಿಗೆಯಲ್ಲಿ ನೋಡ್ತಾರೆ, ಮಾಂಗಲ್ಯ ಹೊಳಿತಾ ಇದೆ, ಇದಾಗ್ತಾರೆ. ಮೊದಲೇ ಹಾಕೊಂಡಿದ್ದಾರೆ ಕಂಬು ಕಂಠದ ಸುತ್ತ. ಅದನ್ನೇ ಅನುವಾದ ಮಾಡ್ತಾರೆ ವಾದಿರಾಜರು. ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರಯುಗದಿ ಎಲ್ಲಾ ತಂದ್ಕೊಟ್ರು ಒಂದೊಂದು. ಅವಾಗ ಅವಳು ಕಂಠ ನೋಡಿದ್ರೆ ಕಂಠದಲ್ಲಿ ಮಾಂಗಲ್ಯ ಇದೆ. ಮೊದಲೇ ಮದುವೆ ಆಗೋಗಿದೆ ಇವಳಿಗೆ. ಆದ್ದರಿಂದ ನಮಗಲ್ಲ ಇವಳು ಅಂತ ದೇವತೆಗಳು ನಮಸ್ಕಾರ ಮಾಡ್ತಾ ಕೂತರು. ಅಜಿತನಾಮಕ ಭಗವಂತ ಅಷ್ಟು ದೂರದಲ್ಲಿ ಅವನು ಬೆಟ್ಟ ಇಳಿದ್ವಲ್ಲಿ ಕೂತಿದ್ದ. 1/4 ಗಂಟೆ ರೆಸ್ಟ್ ಸಮುದ್ರ ಮಥನ ಮಾಡೋ ವಿಷಯದಲ್ಲಿ. ಅವಾಗ ಅಲ್ಲಿ ಕೂತಾಗ ಎಲ್ಲರ ಗುಣದೋಷಗಳನ್ನ ಲೆಕ್ಕ ಹಾಕ್ತಾ ಲಕ್ಷ್ಮಿ
ನಡ್ಕೊಂಡ್ ಬರ್ತಾಳೆ. ಅದನ್ನೇ ವಾದಿರಾದರು ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ, ಕುಂದೆಳ್ಳಷ್ಟಿಲ್ಲದ ಮುಕುಂದನೇ ತನಗೆಂದು ಇಂದಿರೆ ಪತಿಯ ನೆನೆದಳು ಅಂತ ಹೇಳಿ ಒಬ್ಬೊಬ್ಬರ ಗುಣದೋಷಗಳನ್ನ ಲೆಕ್ಕ ಹಾಕ್ತಾ 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 ಯಾರಲ್ಲಿ ದೋಷವೇ ಇಲ್ವೋ ಅವನೇ ಗುಣಪೂರ್ಣನಾದ ನಾರಾಯಣ ನನ್ನ ಗಂಡ ಅಂತ ಎಂದೆಂದು ಬಾಡದ ಅರವಿಂದದ ಮಾಲೆಯ ಇಂದಿರೆ ಪತಿಯ ಕೊರಳಲ್ಲಿ ಹಾಕ್ಬಿಟ್ಲಿ. ಹಾಕಿದ ತಕ್ಷಣದಲ್ಲೇ ದೇವರು ಮಾಂಗಲ್ಯ ಕಟ್ಟದ ಅಂತ ಹೇಳಲೇ ಆಗ್ಲಿ ಮಾಂಗಲ್ಯ ಕುತ್ತಿಗೆ ಇದ್ದೇ ಇದೆ. ಹಾರ ಹಾಕಿ ದೇವರ ಎದೆಯಲ್ಲಿ ಹೋಗಿ ಕೂತ್ಬಿಟ್ಲ. ಎದೆಯಲ್ಲಿ ಹೋಗಿ ಕೂತಾಗ ಕಣ್ಣನ್ನು ಅಗಲಿಸಿ ಇಂದ್ರಾದಿ ದೇವತೆಗಳನ್ನು ನೋಡ್ತಾಳೆ. ಇಂದ್ರಾದಿ ದೇವತೆಗಳನ್ನು ನೋಡಿದ ಮೇಲೆ ಐಶ್ವರ್ಯ ಬಂತು. ಅವಾಗ ಇಂದ್ರದೇವರು ಮಾಡಿದ ಪ್ರಾರ್ಥನೆ ಶ್ರೀ ಸೂಕ್ತ. ಹಿರಣ್ಯವರ್ಣಾಂ ಹರಿಣೀಂ ಅಂತ ಹೇಳಿ ಇಂದ್ರದೇವರು ಅವಾಗ ಯಾವಾಗ ಲಕ್ಷ್ಮಿಯಿಂದ ಕಟಾಕ್ಷ, ಲಕ್ಷ್ಮೀ ಕಟಾಕ್ಷ ಯಾವಾಗ ಆಯ್ತೋ, ಯಾವ ಲಕ್ಷ್ಮೀ ಕಟಾಕ್ಷ? ದೇವರ ಎದೆಯಲ್ಲಿ ಕೂತ ಲಕ್ಷ್ಮೀ ಕಟಾಕ್ಷ ಇಂದ್ರದೇವರಿಗೆ ಯಾವಾಗ ಆಯ್ತೋ ಅವಾಗ ಅವನ ಬಾಯಲ್ಲಿ ಬಂದ ಸೂಕ್ತ ಶ್ರೀ ಸೂಕ್ತ. ತುಂಬಾ ಅದ್ಭುತವಾದ, ಅಲ್ಲೇ ಬಂದಿರೋ ಈ ಮಾತುಗಳೆಲ್ಲ ಅಲ್ಲೇ ಬರೋದು, ತುಂಬಾ ಚೆನ್ನಾಗಿದೆ. ಆ ಶ್ರೀ ಸೂಕ್ತವನ್ನ ಪಾರಾಯಣ ಮಾಡಿ ಸಿಂಹಾಸನಗತ ಶಕ್ರ ಅಂತ ವಿಷ್ಣು ಪುರಾಣದಲ್ಲಿ ಆ ಲಕ್ಷ್ಮಿಯ ಸ್ತೋತ್ರವನ್ನ ಮಾಡಿದ್ದು ಕಾಣುತ್ತೆ ನಮಗೆ. ದೇವತೆಗಳನ್ನು ನೋಡಿದ ಲಕ್ಷ್ಮಿ ದೈತ್ಯರ ಕಡೆ ಕಣ್ಣೆ ಹಾಕ್ಲಿಲ್ಲ, ಉಪೇಕ್ಷೆ ಮಾಡಿಬಿಟ್ಲು. ಇದ್ದ ಬದ್ದ ಸ್ವಲ್ಪ ಬಲ ಏನಿತ್ತು ಎಲ್ಲ ಕಡಿಮೆ ಆಗೋಯ್ತು. ಮದುವೆ ಆಯ್ತು. ಮದುವೆ ಆದ್ಮೇಲೆ ಊಟ ಹಾಕ್ತಾರೇನೋ ಅಂತ ಕಾಯ್ತಾ ಇದ್ರೆ ಇಲ್ಲಿ ಒಟ್ಟಿ ಕೊನೆಗೆ ಊಟ ಹೇಳಿ ಮಥನ ಮಾಡಿ ಹೇಳಿ ಅಂತ ಮತ್ತೆ ಎಪ್ಸಿದ್ರೆಲ್ಲ. ಎದ್ದು ಮಥನ ಮಾಡಿದಾಗ ನಿಧಾನವಾಗಿ ಚಂದ್ರ ಬಂದ. ಚಂದ್ರ ಆದ್ಮೇಲೆ ಚಂದ್ರ ಸಹೋದರಿ ಅಂತ ಕರೀತಾಳೆ, ಲಕ್ಷ್ಮೀದೇವಿಯನ್ನು ಕರೀತಾರೆ. ಆಮೇಲೆ ವೇದ ಮಂತ್ರಗಳನ್ನ ಉಚ್ಚಾರ ಮಾಡ್ತಾ ಬಲಗೈಯಲ್ಲಿ ಜ್ಞಾನ ಮುದ್ರೆ, ಎಡಗೈಯಲ್ಲಿ ಅಮೃತ ತುಂಬಿದ ಕಲಶ ಹಿಡ್ಕೊಂಡು ಧನ್ವಂತರಿ ರೂಪದ ಭಗವಂತ ಚಂದ್ರನ ಜೊತೆಯಲ್ಲೇ ಬಂದಿದ್ದವನು. ಚಂದ್ರ ಬರ್ತಾ ಇದ್ದಾನೆ, ಪೂರ್ಣಚಂದ್ರನ ಪ್ರಭಾವಳಿಯಲ್ಲಿ ಧನ್ವಂತರಿ ರೂಪದ ನಾರಾಯಣ ಎದ್ದು ಬಂದ. ಮೇಲೆ ಸುಮ್ಮನೆ ಕೂತಿದ್ರೆ ದೈತ್ಯರು ಏನ್ ಮಾಡಿದ್ರು? ಬಲಿ ಹೇಳ್ತಾ ಇದ್ದಾನೆ, ಆತರ ಪಡಬೇಡಿ, ಗಲಾಟೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾನೆ. ಅಮೃತ ಕಲಶ ಎತ್ಕೊಂಡು ಓಡೇ ಬಿಟ್ರು. ದೇವತೆಗಳಿಗೆ ಭಯ ಆಯ್ತು. ಹೋಗಿ ಕುಡಿಗಿಡ್ಬಿಟ್ರೆ ಏನ್ ಮಾಡ್ಬೇಡ ಅದನ್ನ, ಅಂದ್ರೆ ಸಿಕ್ಕಿದ್ದನ್ನ ಉಪಯೋಗ ಮಾಡ್ಕೊಳ್ಳೋದು ಹೆಂಗೆ, ಮಂತ್ರ ಸಿದ್ಧಿ ಅಂತ ಹೇಳಿ ದೈತ್ಯರಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ಏನಾಗಿದೆ ಇಲ್ಲಿ, ನಾರಾಯಣ ನೀನೇ ಕಾಪಾಡಬೇಕು ಅಂದ್ರು. ನನ್ನ ಜವಾಬ್ದಾರಿ ನಾನು ತಗೊಂತೀನಿ ಅಂತ ಹೇಳ್ದ ಧನ್ವಂತರಿ. ಆಮೇಲೆ ಎಲ್ಲೋದ ಅಂತ ಯಾರು ಕೇಳಲಿಲ್ಲ, ಭಾಗವತ ಹೇಳಲೂ ಇಲ್ಲ. ಅಮೃತ ತಗೊಂಡು ಬಂದ, ಹೊರಟೋದ ಸೀದಾ. ಆ ಧನ್ವಂತರಿಯನ್ನು ಅನುಗ್ರಹ ಸಂಪಾದನೆ ಮಾಡ್ಬೇಕಾದ್ರೆ ಅಮೃತ ಬಳ್ಳಿ ಅಂತ ಬರುತ್ತೆ. ಆ ಅಮೃತ ಬಳ್ಳಿ ಸಮಿತಿನಿಂದ ಹಾಲಿನ ಜೊತೆಯಲ್ಲಿ ಅಗ್ನಿಗೆ ಆಹುತಿಯನ್ನ ಕೊಟ್ರೆ ಯಾವ ರೋಗವು, ಮತ್ತೆ ವಿಶೇಷವಾಗಿ ಅಭಿಚಾರ ಅಂದ್ರೆ ವಾಮಾಚಾರ, ಆ ವಾಮಾಚಾರಾದಿಗಳನ್ನ ಮಾಡಿದ್ರೆ ಅದರ ಪರಿಹಾರ ಧನ್ವಂತರಿ ಮಂತ್ರದಿಂದ ಅಪಾಮಾರ್ಗ ಅಂತ ಅಮೃತ ಬಳ್ಳಿಯಿಂದ ಕರೀತಾರೆ. ಅದನ್ನ ಹಾಕಿಬಿಟ್ರೆ ಒಳ್ಳೇದಾಗುತ್ತೆ. ನಮಗೆ ತುಂಬಾ ರೋಗ ಇದೆ, ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಧನ್ವಂತರಿ ಮಂತ್ರ ಸಿದ್ಧಿ ಯಾರಿಗಿದೆ ಅವನು ಆ ರೋಗಿಷ್ಠನ ತಲೆ ಮೇಲೆ ಕೈ ಇಡಬೇಕು. ಧ್ಯಾತ್ವೈವ ಹಸ್ತತಳಗಂ ಸ್ವಮೃತಂ ಸ್ರವಂತಂ ಅಂತ ತಲೆ ಮೇಲೆ ಕೈ ಇಟ್ರೆ ಮೋಕ್ಷನೇ ಬರುತ್ತೆ, ರೋಗ ಪರಿಹಾರ ಆಗಲ್ವಾ ಅಂತ ಹೇಳ್ತಾರೆ. ಅಂತ ಧನ್ವಂತರಿ ಧಾನ್ವಂತರಂ ಮಹಾಮಂತ್ರಂ ಅಂತ ಧನ್ವಂತರಿ ಜ್ಞಾನಿಗಳ ಕೈಲಿರ್ತಾನೆ. ಆದ್ದರಿಂದ ದೊಡ್ಡವರು ಜ್ಞಾನಿಗಳು ಬಂದಾಗ ಅವ್ರ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಅಯಮ್ಮೇ ಹಸ್ತೋ ಭಗವಾನ್ ಅಂತ ಧನ್ವಂತರಿ ಮಹಾಮಂತ್ರ ಅದು. ಅಂತ ಧನ್ವಂತರಿ ಸ್ಮರಣೆ ಎಲ್ಲರಿಗೂ ಮಹಾಮಂತ್ರ ಅದು. ಓಂ ಧಂ ಧನ್ವಂತರಯೇ ನಮಃ ಅಂತ ಅಷ್ಟಾಕ್ಷರ ಮಹಾಮಂತ್ರ ಅದು. ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರ ಅಯಮ್ಮೇ ವಿಶ್ವಭೇಷಜೋಯಂ ಶಿವಾಭಿಮರ್ಶನಃ ಅಂತ ವೇದೋಕ್ತವಾದಂತಹ ಧನ್ವಂತರಿ ಮಹಾಮಂತ್ರ. ಇದನ್ನೆಲ್ಲ ಜಪ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ಯಾವ ರೋಗವೂ ರುಜಿನವೂ ಖಂಡಿತವಾಗ್ಲೂ ಬರೋದಿಲ್ಲ. ತಿಂದ ಊಟ ಮಾಡ್ಬೇಕಾದ್ರೆ ಯಾವ ಮನಸ್ಸಲ್ಲಿ ಅನ್ನ ಹಾಕಿರ್ತಾರೋ ಗೊತ್ತಿಲ್ಲ. ಆದ್ದರಿಂದ ಊಟ ಮಾಡ್ಬೇಕ ಧನ್ವಂತರಯೇ ನಮಃ ಅಂತ ತಿನ್ಬಿಡೋದು. ಆ ಅನ್ನ ರೋಗವಾಗಿ ಕನ್ವರ್ಟ್ ಆಗೋದು. ಈಗ ಧನ್ವಂತರಿ ಕೈಯಿಂದ ಅಮೃತ ಕಲಶ ಜಾರ್ ಹೋದ್ರೆ ಇವರೆಲ್ಲ ಅಯ್ಯೋ ಅಂತಂದ್ರು. ಒಂದು ನಿಮಿಷದಲ್ಲೇ ಒಂದು ಒಳ್ಳೆ ಹೆಣ್ಣು ಬಂತಲ್ಲಿ. ಏನಪ್ಪಾ ಇದು ಅಂತ ನೋಡ್ತಾರೆ. ದೇವತೆಗಳು ನೋಡಿದಾಗ ಆ ಹೆಣ್ಣಿಗೆ 4 ಕೈ ಕಾಣಿಸ್ತು. ಇದು ನಾರಾಯಣಿ. ನಮಗದು ಮೋಹಿನಿ ಅಲ್ಲ, ದೈತ್ಯರಿಗೆ ಮೋಹಿನಿ.
ನಮಗೆಲ್ಲ ಅದು ನಾರಾಯಣಿ. ಆ ರೂಪದಿಂದ ಬಂದಾಗ ದೈತ್ಯರ ಹತ್ರ ಹೋದಾಗ ದೈತ್ಯರೆಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಗಲಾಟೆ ಮಾಡ್ಕೊಂತ ಇದ್ದಾರೆ. ಗಲಾಟೆ ಮಾಡುವಾಗ ಮೋಹಿನಿ ಬಂದ ತಕ್ಷಣ ಸೈಲೆಂಟ್ ಆಗ್ಬಿಟ್ರು. ಈ ಅಮೃತ ಬೇಕು ಅಂತಿದ್ದವರು ಈ ಹುಡುಗಿ ನನಗೆ ಬೇಕು ಅಂತ ಶುರು ಮಾಡ್ಬಿಟ್ರು. ಆಗ ಮೋಹಿನಿ ಕೇಳ್ತಾಳೆ, ಫಸ್ಟ್ ಅದನ್ನ ಕೊಡಿ, ಕಷ್ಟಪಟ್ಟಿದ್ದೀರಾ, ನಿಮ್ ಜೊತೆ ಅವರು ಕಷ್ಟಪಟ್ಟಿದ್ದಾರೆ ದೇವತೆಗಳು, ಸಮಾನವಾಗಿ ನಾನು ಕೊಡ್ತೀನಿ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ, ನಾನು ಪಕ್ಷಪಾತ ಮಾಡಲ್ಲ ಅಂತ ಹೇಳಿ. ಯಾರು ಹಿಂಗೆ ಹೇಳ್ತಾರೋ ಪಕ್ಷಪಾತ ಅವರೇ ಮಾಡಲ್ಲ. ರಾಜಕಾರಣ ನಮಗೆಲ್ಲ ಒಂದೇ ಅಂತ ಅಂತಾರಲ್ಲ ಅವರೇ. ಆದ್ದರಿಂದ ಅದು ಮೋಸ ಮಾಡೋ ಕ್ರಮ ದೈತ್ಯರಿಗೆ. ಇಬ್ಬರನ್ನು ಸಾಲ ಕೂಡಿಸಿದ್ಲು. ಸಾಲ ಕೂಡಿಸಿ ಸಾಲಾಗಿ ಅಂದ್ರೆ ಎದುರು ಬದ್ರಲ್ಲ, ಅವರೆಲ್ಲ 3 ಕಿಲೋಮೀಟರ್ ದೂರ ದೇವತೆಗಳು, ಇವರಿಲ್ಲಿ ವಿಲಾಸ ಮಾಡ್ತಾ ಹಾರ್ತಾ ಕುಣಿತಾ ಕುಪ್ಪಳಿಸ್ತಾ ದೈತ್ಯರ ಮುಂದೆ ಬಂದು ತಂಬಿಗೆ ತೋರಿಸೋದಿಗೆ. ದೇವತೆಗಳ ಹತ್ರ ಹೋಗಿ ಸೌಟಲ್ಲಿ ಅಮೃತ ಕೊಡೋದು. ಪಾಪ ದೈತ್ಯರಿಗೆ ಗೊತ್ತಾಗ್ಲಿಲ್ಲ ವಿಷಯ ಇದು. ನಮ್ಮ ತಂಬಿಗೆ ಇದೆ, ತಂಬಿಗೆ ತುಂಬಾ ಇದೆ ಅಂತ ಅರ್ಥ. ದೈತ್ಯರಿಗೆ ತಂಬಿಗೆ, ದೇವತೆಗಳಿಗೆ ಅಮೃತ ಆಗ್ತಾ ಇದೆ. ಈ ಸಂದರ್ಭದಲ್ಲೇ ಒಬ್ಬ ಹುಡುಕ್ತಾ ಇದ್ದ, ಇದು ಯಾವ್ದೋ ನಮಗೆ ಮೋಸ ಮಾಡಕ್ಕೆ ಬಂದಿದೆ, ಸ್ವರ್ಭಾನು ಅಂತ ಕರೀತಾರೆ. ಆ ಸ್ವರ್ಭಾನುವೇ ರಾಹು. ಅವನೇನ್ ಮಾಡ್ದ, ಏನೋ ಕತೆ ಆಗತ್ತೆ ಇಲ್ಲಿ ಅಂತ ದೇವಲಿಂಗ ಪ್ರತಿಚ್ಛನ್ನ ಸ್ವರ್ಭಾನು ದೇವ ಸಂಸದಿ, ದೇವತೆಗಳ ವೇಷ ಹಾಕೊಂಡ್ಬಿಟ್ಟಂತವ್. ದೇವತೆಗಳ ವೇಷ ಹಾಕೊಂಡು 49 ಮರುದೇವತೆಗಳ ಮಧ್ಯೆ ಹೋಗಿ ಕೂತ್ಕೊಂಡ. ಇಬ್ರು ಮಧ್ಯ ಅಶ್ವಿನಿ ದೇವತೆಗಳಿಬ್ರೆ, 3ನೇವ್ರಿಲ್ಲ. ಅಷ್ಟವಸುಗಳು 8 ಜನ, 9ನೇವನಿಲ್ಲ ಅಲ್ವಾ. ಲೆಕ್ಕ ಹಾಕ್ಲಿಕ್ಕೆ ಈಸಿ ಆಗುವಂತವ್ರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. 49 ಯಾವ ಲೆಕ್ಕ ಹಾಕ್ತಾನೆ. ಪಕ್ಕದಲ್ಲಿ ಕೂತಾಗ ಚಂದ್ರ ಸೂರ್ಯ ಚಂದ್ರಾರ್ಕಾಭ್ಯಾಂಚ ಸೂಚಿತ, ಚಂದ್ರ ಸೂರ್ಯ ತೋರಿಸ್ತಾರಂತೆ. ನೋಡ್ರಿ ಮನ್ಕೂತಿಯ ವೇಷ ಹಾಕೊಂಡು. ಆಗ್ಲೇ ದೇವ್ರ ಅಮೃತ ಕೊಟ್ಟಾಗಿದೆ, ಅಮೃತ ಗಂಟ್ಲಲ್ಲಿ ಇಳಿದಾಗಿದೆ, ಸೌಟೆ ಚಕ್ರ ಆಯ್ತು, ತಲೆ ಕಡೀತು. ಆ ತಲೆ ಹಾರಿ ಅಂಡೋದಕದಲ್ಲಿ ಇವತ್ತು ಬಿದ್ದಿದೆ. ಅದೇ ಇವತ್ತು ಪಾಪಗ್ರಹ ರಾಹುವಾಗಿ ಎಲ್ಲರಿಗೂ ಹಿಂಸೆಯನ್ನ ಕೊಡ್ತಾ ಒದ್ದಾಡ್ತಿದೆ. ಆದ್ದರಿಂದ ಮಹಾಗ್ರಹಗಳು 7, ಪಾಪಗ್ರಹಗಳು 2. ಮಹಾಗ್ರಹಗಳು ಯಾವುದು? ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ, ಅದು ಮಹಾಗ್ರಹಗಳು. ಪಾಪಗ್ರಹಗಳು ಅಂದ್ರೆ ಯಾವುದು? ರಾಹು ಕೇತು ಅಂತ ಬೇರೆ ಇಲ್ಲ. ಆ ರಾಹುವಿನ ಬಾಲವೇ 101 ಕೇತುಗಳು. ರಾಹು ಕೇತು 2 ಪಾಪಗ್ರಹಗಳು. ಸೂರ್ಯದಾರಭ್ಯ ಯಾರ ಪರ್ಯಂತ? ಶನಿ ಪರ್ಯಂತ. ಅದರಲ್ಲಿ ಶನಿ ರಾಹು ಜೊತೆ ಸೇರಿದ್ರೆ, ಸೂರ್ಯ ರಾಹು ಜೊತೆ ಸೇರಿದ್ರೆ ಎಲ್ಲ ಚಂಡಾಲರಾಗಿ ಪಾಪಿಷ್ಠರಾಗಿ ಜಾತಕದನ್ನ ಹಾಳು ಮಾಡಿಬಿಡ್ತಾರೆ. ಆದ್ದರಿಂದ ರಾಹುವನ್ನ ಕೇತುವನ್ನ ಯಾವತ್ತು ನಮ್ಮ ಲಗ್ನದಲ್ಲೋ ಜಾತಕದಲ್ಲೋ ಎಲ್ಲಿದ್ದಾನೆ ಅಂತ ನೋಡ್ತಾ ಶಾಂತಿ ಮಾಡ್ತಾ ಇರ್ಬೇಕು. ಶಾಂತಿ ಅಂದ್ರೆ ಬೇರೆ ಏನು ಹೋಮ ಗೀಮ ಅಲ್ಲ, ನಮಸ್ಕಾರ ಮಾಡ್ಬಿಡ್ಬೇಕಷ್ಟೇ. ರಾಹು ಫಸ್ಟ್ ಕೊಡೋದೇನು ಅಂದ್ರೆ ರೋಗ. ಅದು ಮಾನಸಿಕವಾದ ಒಂದು ರೋಗ ಇರ್ಬೋದು, ನಮಗೆ ಶಾರೀರಿಕವಾದ ರೋಗ ನಮಗೆ ಏನಿಲ್ಲ ಅಂದ್ರೆ ಮನಸ್ಸೊಲ ಕುರಿತಿರತ್ತೆ. ಅದನ್ನ ಕೊಡೋದು ಯಾರು? ರಾಹು. ರಾಹುರ್ಮೇ ರಹಯೇದ್ ರೋಗಂ ಅಂತಾರೆ ವಾದಿರಾಜು. ರಾಹು ಫಸ್ಟ್ ಕೊಡೋದು ಯಾವುದು? ರೋಗ. ಆದ್ದರಿಂದ ಅವನು ಬೇಕು ಅಂತ ಸೂರ್ಯ ಜೊತೆ ಬಂದು ಸೇರ್ಕೊಂಡ್ಬಿಡ್ತಾನೆ. ಸೂರ್ಯ ರೋಗವನ್ನ ಪರಿಹಾರ ಮಾಡೋನು, ಚಂದ್ರ ಮನಸ್ಸನ್ನು ಚೆನ್ನಾಗಿಟ್ಟಿರೋನು ಅಲ್ವಾ. ಬುಧ ಗ್ರಹಣ ಆಯ್ತು ಅಂತ ಯಾರು ಹೇಳಲ್ಲ, ಗುರುಗ್ರಹಣ ಆಯ್ತು ಶುಕ್ರ ಗ್ರಹಣ ಆಯ್ತು ಯಾರು ಹೇಳಲ್ಲ. ಗ್ರಹಣ ಆಗೋ 2ಕ್ಕೆ ಅಲ್ವಾ, ಒಂದ ಸೂರ್ಯ ಒಂದ ಚಂದ್ರ. ಆದ್ದರಿಂದ ಒಂದ ಮನಸ್ಸನ್ನು ಹಾಳು ಮಾಡ್ಬೇಕು, ಇಲ್ಲ ಶರೀರ ಹಾಳು ಮಾಡ್ಬೇಕು. ಶರೀರ ಹಾಳು ಮಾಡುವಂತೆ ಮಾಡೋದು ಯಾರಿಂದ? ಸೂರ್ಯನಿಂದ. ಮನಸ್ಸು ಹಾಳು ಮಾಡುವಂತೆ ಮಾಡೋದು ಯಾರಿಂದ? ಚಂದ್ರನಿಂದ. ಆದ್ದರಿಂದ ಜಗತ್ನಲ್ಲಿ ಆಗೋದು 2 ಗ್ರಹಣ. ಈ ವರ್ಷ ಸೂರ್ಯನೂ ಇದೆ ಅಲ್ಲ, ಅಥವಾ 2 ಚಂದ್ರನೇನು? 2 ಚಂದ್ರವೇ. ಒಂದಂತೂ ಒಂದ್ ಚಂದ್ರ ಗ್ರಹಣ ಅಂತೂ ಪೂರ್ತಿ ಊಟವೇ ಇಲ್ಲ. ಸ್ನಾನ ಮಾಡೋಷ್ಟೊತ್ತಿಗೆ ಗ್ರಹಣ ಆಗೋಗಿರುತ್ತೆ. ಸ್ನಾನ ಮಾಡಿ ಮೈ ಒರೆಸ್ಕೊಳ್ಳೋಷ್ಟೊತ್ತಿಗೆ ಗ್ರಹಣ ಆಗೋಯ್ತು. ಇನ್ನೊಂದು 9ಕ್ಕೆ ಶುರು ಆದ್ರೆ 12:15 1 ಗಂಟೆ ತನಕ ಇರುತ್ತೆ. ಬೆಳಗ್ಗೆ 8:30 ಒಳಗೆ ಊಟ ಮುಗಿಸ್ಬಿಟ್ರೆ ಇನ್ನು ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯನ್ ನೋಡಿ ಊಟ ಮಾಡ್ಬೇಕು. ಯಾರು ಗ್ರಹಣ ಆಚರಣೆ ಮಾಡುವಂತವ್ರು. ನಾವು ಗ್ರಹಣ ಆಚರಣೆ ಮಾಡಲ್ಲ ಅಂತೀವಿ ಅಂದ್ರೆ ಪ್ರತಿಯೊಬ್ಬರೂ ಗ್ರಹಣವನ್ನು ಅನುಷ್ಠಾನ ಮಾಡ್ಲೇಬೇಕು. ಸ್ಮಶಾನದಲ್ಲಿ ಕೂತ್ಕೊಂಡು ತಿನ್ಬಿಡ್ತೀವಿ ನಾವು, ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಾರಲ್ಲ, ಅವರಿಗೆ ಗ್ರಹಣ ಬಡ್ದಿದೆ ಅಂತ ಅನ್ಸೋದೆ ಅವಾಗ.
ನಾರ್ಮಲ್ ಆಗಿ ಯಾವ ಅಬ್ನಾರ್ಮಲ್ ಆಗಿ ಆಡ್ತಾರೆ, ನಾನು ಸ್ಮಶಾನದಲ್ಲಿ ತಿಂತೀನಿ ನೋಡ್ತೀನಿ ಅಂತ, ನಿಜವಾಗ ಗ್ರಹಣ ಹೊಡೆದಿದೆ ಅವ್ರಿಗೆ ಅಂತ. ಈ ದೃಷ್ಟಿನಲ್ಲಿ ಚಂದ್ರ ಸೂರ್ಯರು ಸೂಚನೆ ಮಾಡಿದ ಕಾರಣದಿಂದ ಪ್ರತಿ ಪರ್ವಕಾಲಗಳಲ್ಲಿ ಹಿಡಿದು ಬಿಡ್ತಾನೆ ರಾಹು ಕೇತು ಜೊತೆನಲ್ಲಿ. ಆದ್ದರಿಂದ ಅಲ್ಲಿ ಮುಗಿದ ಮೇಲೆ ದೈತ್ಯರಿಗೆಲ್ಲ ಖಾಲಿ ಚಂಬು ಅಂತ ಗೊತ್ತಾಯ್ತು. ಅವಾಗ ಗಲಾಟೆ ಮಾಡ್ಲಿಕ್ಕೆ ಬರ್ತಾರೆ. ಗಲಾಟೆ ಮಾಡಿದಾಗ ದೊಡ್ಡ ಗಲಾಟೆ ಆಯ್ತು. ದೈತ್ಯರಲ್ಲಿ ದೇವತೆಗಳನ್ನ ಹೊಡೆದು ಬಿಸಾಕ್ಬಿಟ್ರು. ನೋಡಿ, ಅಮೃತ ಕುಡಿದ್ರು ಸಿಟ್ಟಿನ ಬಲ ಹೊಡೆದ್ರು. ಆಗ ದೇವರನ್ನ ಪ್ರಾರ್ಥನೆ ಮಾಡಿದ. ಆಗ ದೇವರು ಗರುಡ ದೇವರ ಮೇಲೆ ಕೂತ್ಕೊಂಡು ಬಂದ. ಕಾಲನೇಮಿಯೇ ಮೊದಲಾದಂತ ದೈತ್ಯರನ್ನು ಹೊಡೆದಾಕಿ, ಬಲಿಚಕ್ರವರ್ತಿ ಬೇಡ, ಇದು ನಮ್ ಟೈಮ್ ಅಲ್ಲ ಅಂತ ಹೇಳ್ತಾ ಇದ್ರು ಕೇಳದೆ ಯುದ್ಧಕ್ಕೆ ಹೋಗ್ತಾರೆ. ಆಗ ನಮುಚಿ ಯುದ್ಧ ಮಾಡಬೇಕು ಅಂತ ಬಂದಾಗ ಆ ನಮುಚಿಗೊಂದು ವರ, ಅದು ಒದ್ದೇನೂ ಇರಬೇಕು ಒಣಗೂ ಇರಬೇಕು. ವಿಚಿತ್ರವಾದ, ಯಾವುದು ಒದ್ದೇನೂ ಇರಬೇಕು ಒಣಗೂ ಇರಬೇಕು, ಅದರಿಂದ ನನಗೆ ಸಾವು ಬರಬೇಕು. ಹಾಲಿನ ಕೆನೆ ಇದೆ, ಆ ಕೆನೆ ಹಾಲು ಹೌದು, ಹಾಲಿಂದ ಬಿಟ್ಟಿದ್ದು ಹೌದು. ಕೆನೆನ ಹಾಲಿಗೆ ಸೇರಿದ್ದು ಅಂತೀರಾ? ಹಂಗಂತ ಹಾಲಿಂದ ಬಿಟ್ಟಿದ್ದು ಅಂತೀರಾ? ಹಾಲು ಪಾತ್ರೆ ತುಂಬಾ ಇದೆ, ಕೆನೆ ಹಾಗೇ ತಿನ್ಬೋದು. ಅದ್ರ ಅರ್ಥ ಏನು? ಹಾಲಿನಿಂದ ಬೇರೆ ಆಗಿದೆ ಅಂತ. ಹಾಲಿಲ್ಲ ಅಂದ್ರೆ ಕೆನೆ ಬರಲ್ಲ. ಹಾಗೆ ಕೆಲವು ಪದಾರ್ಥ ಒದ್ದೆಯಾಗೂ ಇರುತ್ತೆ, ಒಣಗೂ ಹೋಗುತ್ತೆ, ಅದರಿಂದ ನಂಗೆ ಮರಣ ಬರಬೇಕು ಅಂದ ನಮುಚಿ. ಅದಕ್ಕೆ ಇಂದ್ರ ಏನ್ ಮಾಡ್ದ? ಸಮುದ್ರ ತೀರಕ್ಕೆ ಕರ್ಕೊಂಡು ಬಂದು, ಸಮುದ್ರದ ಅಲೆ ಉಕ್ಕೇರುವಾಗ ನೊರೆ ಏನು ಬರುತ್ತೆ, ಆ ನೊರೆ 2 ಕ್ಷಣ ಮಾತ್ರ ಒದ್ದೆ, ಒಂದ್ಸಲ ಗಾಳಿ ಬಂದ್ರೆ ಒಣಗೋಗ್ಬಿಡುತ್ತೆ. ಆದ್ರಿಂದ ಅದು ಒದ್ದೇನೂ ಹೌದು ಒಣಗಿದ್ದು ಹೌದು. ಅದರಲ್ಲಿ ವಜ್ರಾಯುಧವನ್ನ ಆವಾಹನೆ ಮಾಡಿ ನಮುಚಿಯ ತಲೆ ಕತ್ತರಿಸಾಕ್ಬಿಟ್ಟ. ಅಂದ್ರೆ ದೇವತೆಗಳ ಪ್ಲಾನಿಂಗ್ ಹೆಂಗಿರುತ್ತೆ ನೋಡಿ. ನಮುಚಿ ತಲೆ ಕತ್ತರಿಸಾಕಿದ ಮೇಲೆ ದೈತ್ಯರಿಗೆ ಬುದ್ಧಿ ಬಂದಿದೆ. ಆಗ ಬಲಿಯವರೆಲ್ಲ ಬಿಲದ ಒಳಗೆ ಪ್ರವೇಶ ಮಾಡಿಬಿಟ್ರು. ದೇವರಿಂದ ನಿಮಗೆ ಬೇಕಾದ ಅಮೃತ ಬಂತು, ಸ್ವರ್ಗ ಬಂತು, ಆನಂದವಾಗಿ ರಾಜ್ಯವನ್ನ ಪರಿಪಾಲನೆ ಮಾಡ್ಕೊಂಡಿರಿ ಅಂತ ಇಂದ್ರನಿಗೆ ಸ್ವರ್ಗ ರಾಜ್ಯವನ್ನ ಕಟ್ಟಿ ದೇವರು ಹೊರಟು ಬಿಟ್ಟ. ಇಲ್ಲಿಗೆ ಸಮುದ್ರ ಮಥನ ಏನಾಯ್ತು, ಮುಗೀತು. ಇಷ್ಟೆಲ್ಲಾ ಆಗುವಾಗ ರುದ್ರದೇವರಿಗೆ ಎಚ್ಚರ ಆಯ್ತು. ಎಚ್ಚರ ಆಗುವಾಗ ಅಮೃತ ಬಂತಂತೆ, ಮೋಹಿನಿ ಬಂದಂತೆ, ಎಲ್ಲ ಕಥೆ ಕೇಳಿ 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 ಆ ಮೋಹಿನಿನ ನೋಡ್ಲೇಬೇಕಲ್ಲ. ಪಾರ್ವತಿ ಅಂತ ಹೇಳಿ ಎಲ್ಲ ಮೋಹಕ್ಕೊಳಗಾಗ್ಬಿಟ್ರು. ನೋಡ್ಗಿಡೀರ ಆಮೇಲೆ ಅಂತಂದ. ಇಲ್ಲ, ನಾನ್ ದರ್ಶನ ಮಾಡ್ಲೇಬೇಕು ಅದನ್ನ ಅಂತ ಹೇಳಿದಾಗ ಒಂದು ಕಾರಣ ಇರುತ್ತೆ. ಇದು ಶಿವನನ್ನ ಆಡ್ಕೊಳ್ಲಿಕ್ಕೆ, ವ್ಯಂಗ್ಯ ಮಾಡ್ಲಿಕ್ಕೆ, ತುಚ್ಛೀಕರಿಸ್ಲಿಕ್ಕಲ್ಲ. ಅವತ್ತವ್ರು ಅದನ್ನು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಇವತ್ತು ಬೆಳ್ಳಿ ಬಂಗಾರ ಇಲ್ಲ. ಲೋಕಕ್ಕೆ ರಜತ ಬಂಗಾರ ಎಲ್ಲ ಬಂತು ಅಂದ್ರೆ ಈ ಘಟನೆಯಿಂದ. ಅವಾಗ ಯಾರನ್ ಕೇಳಬೇಕು ಹೋಗಿ? ನೀನ್ ನೋಡಿದ್ಯಾ ಮೋಹಿನಿ ಎಲ್ಲೋದ್ರು ನೋಡಿ, ಇಷ್ಟೆಲ್ಲಾ ಗಲಾಟೆ ಆಯ್ತಲ್ಲ. ಅಮೃತ ಬಂದು ಕುಡಿದ್ರು, ಮನೆಗೆ ಹೊಟ್ಟೋದ್ರು. ಕೂರ್ಮ ಏನಾದ ಅಂತ ಯಾರು ನೋಡ್ಲಿಲ್ಲ ಪಾಪ. ಕೂರ್ಮಂಗೊಂದು ಥ್ಯಾಂಕ್ಸ್ ಹೇಳಲಿಲ್ಲ ಒಬ್ರು. ಅಜಿತನಾಮಕ ಭಗವಂತ ಏನಾದ, ಕೂರ್ಮ ಏನಾಯ್ತು, ಮೋಹಿನಿ ಏನಾದ್ಲು, ಧನ್ವಂತರಿ ಏನಾದ ಅಂದ್ರೆ ನಮಗೆಲ್ಲ ಏನು ಅಂತಂದ್ರೆ ವಾಸುಕಿಗ್ ಸಿಗ್ಬೇಕಾದ್ ಸಿಕ್ತು, ಅವಕ್ಕೆಲ್ಲ ಸಿಕ್ಬಿಡ್ತು. ದೊಡ್ಡ ದೊಡ್ಡ ನಾಗಗಳಿಗೆ ಉಪಕಾರ ಮಾಡಿದ ದೇವ್ರನ್ನ ನಾವೆಲ್ಲ ಅಷ್ಟೇ. ಕಷ್ಟ ಬಂದಾಗ ದೇವರ ಪ್ರಾರ್ಥನೆ, ಸುಖ ಬಂದಾಗ ದೇವ್ರ ಯಾರೋ ನಾವ್ ಯಾರೋ ತೋರಿಸ್ತಾರೆ ಇದೆಲ್ಲ. ಈ ದೃಷ್ಟಿಯಲ್ಲಿ ದೇವರನ್ನೇ ಕೇಳ್ದ ಶಿವ, ಆ ರೂಪ ನಾನ್ ನೋಡ್ಬೇಕಲ್ಲ, ಬೇಡ ನೋಡ್ಬೇಡ, ಆಯ್ತು ಒಂದೇ ಒಂದ್ಸಲ ಒಂದು ಕ್ಷಣ ತೋರಿಸ್ಬಿಡಿ ಸಾಕು ನನಗೆ ಅಂತ ಹೇಳಿದ್ದಕ್ಕೆ, ಆಗ್ಲಿ ಟೈಮ್ ಬಂದಾಗ ತೋರಿಸೋಣ ಅಂತ ಮನೆ ಕಳಿಸ್ಬಿಟ್ರು. ಪಾರ್ವತಿನ ತೊಡೆ ಮೇಲೆ ಕೂಡಿಸ್ಕೊಂಡು ಕೈಲಾಸದಲ್ಲಿ ಧ್ಯಾನದಲ್ಲಿ ಕೂತಿದ್ದಾಗ ಸಡನ್ ಆಗಿ ಆ ವಾತಾವರಣ ಎಲ್ಲ ಚೇಂಜ್ ಆಗೋಯ್ತು. ತಂಪಾದ ಗಾಳಿ, ಸುಗಂಧ ಪೂರಿತವಾದ ಗಾಳಿ ಬರ್ಲಿಕ್ಕೆ ಶುರುವಾಯ್ತು. ನೋಡ್ತಾರೆ ಎಲ್ಲ ಒಂದು ಪಾರ್ಕ್ ಆಗೋಗಿದೆ. ಅಲ್ಲಿ ಹಿಮಾಲಯದ ಬಂಡೆಗಳೆಲ್ಲ ಪಾರ್ಕ್ ಆಗಿದೆ. ತಕ್ಷಣದಲ್ಲೇ ಸುಂದರವಾದ ಒಂದು ಹುಡುಗಿ ಹೀಗೆ ಬಂದು ಹಾಗೆ ಹೊರಟಾಯ್ತು. ನೋಡ್ಬೇಕಲ್ಲ, ಇನ್ನೊಂದ್ಸಲ ಬರ್ತಾ ಇದ್ದ ಹಾಗೆ ಪೂರ್ಣವಾಗಿ ದರ್ಶನ ಮಾಡಿ ಪಾರ್ವತಿ ತೊಡೆ ಮೇಲೆ ಕೂತಿದ್ದಲ್ಲ ಹಿಂಗಿಟ್ರು ಅಂತ ನಿಕ್ಷಿಪ್ಯ ಪಾರ್ವತಿ ರುದ್ರಹ ತೊಡೆ ಮೇಲೆ ಇಟ್ಟಿದ್ದು. ನಂದ್ರೆ ದೇವರ ಮಾಯೆ ರುದ್ರದೇವರನ್ನೇ ಬಿಡ್ಲಿಲ್ಲ ಅಂದ್ರೆ ನಾವೆಲ್ಲ ಯಾವ ಲೆಕ್ಕ? ಪಾರ್ವತಿಯನ್ನು ಎಡಗೈಯಲ್ಲಿ ಹಾಗೆ ತೆಗೆದು ಕುಕ್ಕಿ ನೆಲದ ಮೇಲೆ ಓಡ್ದ ಓಡ್ದ ಓಡ್ದ. ಅದು ಓಡ್ತಾ ಇದೆ ಹಿಂದಗಡೆ, ಫಾಲೋ ಮಾಡ್ಕೊಂಡು ಓಡಿ 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 ಮೈ ಮೇಲೆ ಒಂದೇ ವಸ್ತ್ರ ಇಟ್ಕೊಂಡ್ ಬಂದಿದ್ಲಂತೆ. ಎಷ್ಟು ಮೋಸ ಮಾಡ್ತಾನೆ ದೇವರು ಅನ್ನಕ್ಕೆ. ಆ ವಸ್ತ್ರ ಸಿಕ್ತು, ಎಳೀತು, ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಳ್ಬೇಕು ಅನ್ನುವಾಗ ಏನೋ ಚುಚ್ಚಿದಾಗ ಆಯ್ತು ಮೈಗೆಲ್ಲ. ನೋಡಿದ್ರೆ ಶಂಖಾಚಕ್ರ ಚುಚ್ತಾ ಇದೆ ಕೈಗೆಲ್ಲ.
ಎಷ್ಟು ನಾಚಿಕೆ. ಆ ಮಾರ್ಗ ಮಧ್ಯದಲ್ಲಿ ರೇತಸ್ಸಿನ ಸ್ಖಲನ ಆಗಿದೆ. ಆ ಎಲ್ಲೆಲ್ಲಿ ಶಿವನ ವೀರ್ಯ ಬಿತ್ತೋ ಅಲ್ಲೆಲ್ಲ ಬೆಳ್ಳಿಯ ಗಣಿಗಳು, ಬಂಗಾರದ ಗಣಿಗಳು ಅದೆಲ್ಲ ಆಗಿದೆ ಅಂತ ತಿಳಿಸಿಕೊಡ್ತಾರೆ. ಇದು ಈ ದೇವರ ಪೂಜೆಗೆ, ಪಿತೃಗಳ ಪೂಜೆಗೆ ಬೇಕಾದ ಪದಾರ್ಥವನ್ನ ಕೊಡಬೇಕು ಅಂತ ಅವರೆಲ್ಲ ಮಾಡಿದ್. ಇದರಿಂದ ಅವರನ್ನ ನಾವು ಕೆಟ್ಟದಾಗಿ ನೋಡೋದಲ್ಲ, ಅವರ ಬಗ್ಗೆ ದೇವರು ಅಂತ ಬಂದಾಗ ಎಲ್ಲ ಚಿಕ್ಕವರೇ, ಅದು ಯಾರೇ ಆಗ್ಲಿ. ನಾರಾಯಣ, ಈ ಗರುಡನಿಗೆ ಅಹಂಕಾರ ಬರ್ಲಿಲ್ವಾ? ಗರುಡ ಹೇಳ್ತಾನೆ, ಆ ನಾರಾಯಣನಿಗೆ ನನ್ನಿಂದಲೇ ಕೀರ್ತಿ ಬಂದಿದ್ದು, ನೀವೆಲ್ಲ ಅವನಿಗೆ ಮಹತ್ವ ಕೊಡ್ತೀರಾ, ಅವ್ನ್ ಎತ್ಕೊಂಡು ತಿರುಗಾಡೋ ನಾನೆಂತ ಬಲ ಅಂದಾಗ ದೇವರಂದ ಇಡ್ತೀನಿ, ಅವನ್ ಕೈ ಇಡ್ತೀನಿ ಹಾರಿಸು ಅಂದ ಮೇಲೆ ದೇವರ ಒಂದು ಕೈ ಇಡ್ತಾ ಇದ್ದಂಗೆನೆ ರೆಕ್ಕೆಗಳೆಲ್ಲ ಬಿದ್ದೇ ಹೋಯ್ತಂತೆ. ಮಹಾಭಾರತದಲ್ಲಿ ಬರುತ್ತೆ. ಶೇಷದೇವರು ಸಮಾನ ಕಕ್ಷೆ, ವೆಂಕಟೇಶ ಕಲ್ಯಾಣ ಶುರುವಾಗೋದೆ ಅಲ್ಲಿಂದ. ನಾನು ಬಲಶಾಲಿ, ನನ್ನನ್ನು ಕೇಳಿ ಒಳಗ್ ಬರಬೇಕು ಅಂದಾಗ ವಾಯುದೇವರಿಗೆ ಬೀಳಿದ ದೇವರಂದ, ಈ ಪರ್ವತಕ್ಕೆ ಸುತ್ತಾಕೊಳ್ಳಿ, ಯಾರಿಗೆ ಓಡಿಸ್ಲಿಕ್ಕಾಗತ್ತೋ ಅವ್ರ ಸಾಮರ್ಥ್ಯ ಅಂದಾಗ ಆ ಇವತ್ತಿನ ವೆಂಕಟಾಚಲ ಪರ್ವತಕ್ಕೆ ಶೇಷ ಸುತ್ತಕೊಂಡು ನಿಂತಾಗ ವಾಯುದೇವರು ಸುಮ್ಮನೆ ಉಪ್ಪಂದ್ರು, ಹಾರ್ಬಿಡ್ತು. ಹಾರಿ ಇವತ್ತಿನ ಸುವರ್ಣಮುಖಿ ನದಿ ತೀರದ ಉತ್ತರ ದಿಗ್ಭಾಗದಲ್ಲಿ ಬಂದು ಬಿತ್ತು. ಅವತ್ತಿಂದ ಶೇಷಾಚಲ ಅಂತಾಯ್ತು. ಆದ್ದರಿಂದ ಗರುಡ, ಶೇಷ, ರುದ್ರ ಈ ಮೂರು ದೇವತೆಗಳಿಂದ ಆರಂಭ ಮಾಡಿಕೊಂಡು ಕಲಿಪ್ರವೇಶ ಇರುತ್ತೆ. ಅವಾಗವಾಗ ಅವರು ದೇವರನ್ನ ದ್ವೇಷ ಮಾಡ್ತಾರೆ, ಅವ್ರ ಜೊತೆ ಯುದ್ಧ ಮಾಡ್ತಾರೆ, ದೇವರನ್ನ ಬೈತಾರೆ, ಹೀಗೆಲ್ಲ ಆಗತ್ತೆ. ಅದರಿಂದ ಶಿವನಿಗೆ ಅಪಚಾರ ಆಯ್ತು ಅಂತ ಅನ್ಕೊಳ್ಬಾರ್ದು ನಾವು. ಅವರಿಗೆ ಇಷ್ಟ ಆಗತ್ತೆ ಈ ಕಥೆಗಳನ್ನ ಕೇಳಿದಾಗ, ನಮ್ಮಲ್ಲಿರುವ ದೋಷಗಳು ದೇವರ ಗುಣಾನುಸಂಧಾನ ಮಾಡ್ಲಿಕ್ಕೆ ಅನುಕೂಲ ಆಗತ್ತಲ್ಲ ಅಂತ ಅನುಗ್ರಹ ಮಾಡ್ತಾರೆ ನಮ್ಮ ಮೇಲೆ. ಶಾಪವನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ ಮಹಾನುಭಾವರಾದ ರುದ್ರದೇವರು. ಆದ್ದರಿಂದ ಅಂತಹ ಮಹಾನುಭಾವರ ನಾಚಿಕೆಯಿಂದ ಕೈಲಾಸಕ್ಕೆ ಬಂದ್ರಂತೆ. ಅಲ್ಲಿ ನಗುತ್ತಾ ಇದ್ದಂತ ಸರದಿ ಯಾರ್ದಿವಾಗಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೆನೆಸ್ಕೊಂಡ್ರೆ. ಆಯ್ತಾ, ಅವಳು ಹೇಳಲಿಲ್ಲ, ಆಯ್ತಾ ಬನ್ನಿ ಅಂತ ಇಬ್ಬರು ನಾಮಸ್ಮರಣೆಯನ್ನ ಮಾಡ್ತಾ ದೇವರ ಅದ್ಭುತವಾದ ಮಹಿಮಾ ಚಿಂತನವನ್ನ ಮಾಡ್ತಾ ಕೂತಿದ್ದಾರೆ. ಇದು ಸಮುದ್ರ ಮಥನಕ್ಕೆ ಸಂಬಂಧಪಟ್ಟ ಕಥೆ. ಆದ್ದರಿಂದ ಇಷ್ಟು ಅಧ್ಯಾಯಗಳಲ್ಲಿ ವಿಶೇಷವಾಗಿ ಭಗವಂತ ಎಷ್ಟೇ ಕಷ್ಟ ಇದ್ರೂ ದೇವತೆಗಳಿಗೆ ಅನುಗ್ರಹ ಮಾಡ್ತಾನೆ, ದೈತ್ಯರನ್ನ ನಿಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಸೂಚಕವಾಗಿ ಬಂದಿರತಕ್ಕಂತಹ ಕಥೆ ಸಮುದ್ರ ಮಥನ. ಅಂತ ಸಮುದ್ರ ಮಥನದಲ್ಲಿ ದೊಡ್ಡ ಇನ್ಸ್ಟ್ರೂಮೆಂಟ್ ಆಗಿರ್ತಕ್ಕಂತಹ ಕೃಷ್ಣ ನಾರಾಯಣ ಉಡುಪಿಯಲ್ಲಿ ಕಡಗೋಲು ಹಗ್ಗ ಹಿಡ್ಕೊಂಡು ನಿಂತಿದ್ದಾನೆ ಅಂತಾರೆ ವಾದಿರಾದರು. ಆ ಕಡಗೋಲು ಹಗ್ಗ ಹಿಡಿದಿರೋದು ಯಾಕೆ ಅಂದ್ರೆ ಮನಸ್ಸಿನ ಕ್ಷೀರ ಸಮುದ್ರ, ಅದರಲ್ಲಿ ಮೊದಲು ಬರೋದು ಹಾಲಾಹಲ ಕೆಟ್ಟ ಆಲೋಚನೆಗಳು, ಅದನ್ನೆಲ್ಲ ತೆಗೆದು ತತ್ವಜ್ಞಾನ ಅನ್ನುವ ಅಮೃತ, ಅದರಿಂದ ಬರುವಂತಹ ಮೋಕ್ಷ ಅನ್ನುವ ಫಲವನ್ನ ಕೊಡ್ಲಿಕ್ಕಾಗಿ ಉಡುಪಿಯಲ್ಲಿ ಕೃಷ್ಣ ಕಡಗೋಲು ಹಗ್ಗ ಹಿಡ್ಕೊಂಡು ನಿಂತಿದ್ದಾನೆ. ಆ ಅನುಸಂಧಾನ ಮಾಡಿಕೊಂಡಾಗ ಈ ಸಮುದ್ರ ಮಥನದ ಕಥೆ ಕೇಳಿದ್ದಕ್ಕೆ ಸಾರ್ಥಕದ ಭಾವನೆ ಉಂಟಾಗುತ್ತೆ. ಆ ಭಾವ ಎಲ್ಲರಿಗೂ ಬರ್ಲಿ. ಶಿವನ ಕಾಲಕೂಟದ ವಿಷದ ಪಾನದ ಮಹತ್ವ, ಮತ್ತೆ ಒಳ್ಳೆತನಗಳನ್ನ ಹೇಳೋದು, ಕೆಟ್ಟತನಗಳನ್ನ ಮುಚ್ಚಿಟ್ಟುಕೊಳ್ಳೋದು, ಅದಾದ ನಂತರದಲ್ಲಿ ನಾವು ಕಷ್ಟ ಅನುಭವಿಸೋದ್ರು ಪರವಾಗಿಲ್ಲ, ಸಮಾಜಕ್ಕೆ ನಮ್ಮಿಂದ ಒಳ್ಳೇದಾಗತ್ತೆ, ಸಮಾಜ ಉದ್ಧಾರ ಆಗತ್ತೆ ಅಂದ್ರೆ ಪರ್ಸನಲ್ ಆಗಿ ಕೆಲವು ನೋವನ್ನ ಅನುಭವಿಸ್ಲಿಕ್ಕೆ ದೇವರ ಪೂಜೆ ಅಂತ ರೆಡಿಯಾಗಿರ್ತಾರೆ ಜ್ಞಾನಿಗಳು. ಆ ಎಲ್ಲ ತತ್ವ ತಿಳ್ಕೊಂಡಾಗ ಸಾರ್ಥಕ್ಯ ಭಾವ ಬರುತ್ತೆ. ಆ ಭಾವ ಬರಲಿ ಅಂತ ಹರಿಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಭಾಗವತ ಚಿಂತನೆ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ವಾಮನಾವತಾರ, ಅದಾದ್ಮೇಲೆ ಮತ್ಸ್ಯಾವತಾರ, ಅದರ ಜೊತೆಯಲ್ಲಿ ಅಷ್ಟಮ ಸ್ಕಂದ ಮುಗಿಯತ್ತೆ. ಶ್ರೀಕೃಷ್ಣ ಅರ್ಪಣ.